ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಡಿಸೆಂಬರ್ ತಿಂಗಳ 24ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತು ಪುಷ್ಯಮಾಸ ಶುಕ್ಲ ಪಕ್ಷದ ಚತುರ್ಥಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 38 ನಿಮಿಷದವರೆಗೆ ಇರಲಿದೆ. ನಂತರ ಪಂಚಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಧನಿಷ್ಠ ನಕ್ಷತ್ರ. ಇದು ಈ ದಿನ ಬೆಳಗಿನ ಜಾವ 6 ಗಂಟೆ 2 ನಿಮಿಷದವರೆಗೆ ಇರಲಿದೆ. ನಂತರ ಶತಭಿಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಮಧ್ಯಾಹ್ನ 1 ಗಂಟೆ 13 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಹರ್ಷಣ ಯೋಗ. ಇದು ಈ ದಿನ ಅಪರಾಹ್ನ 4 ಗಂಟೆ 2 ನಿಮಿಷದವರೆಗೆ ಇರಲಿದೆ. ನಂತರ ವಜ್ರಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 48 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10 ಗಂಟೆ 57 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 23 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 8 ಗಂಟೆ 5 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 31 ನಿಮಿಷದವರೆಗೆ ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 59 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 41 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 9 ಗಂಟೆ 22 ನಿಮಿಷದಿಂದ ರಾತ್ರಿ 11 ಗಂಟೆ 3 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 36 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 5 ಗಂಟೆ 53 ನಿಮಿಷಕ್ಕೆ. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಹಾಗೆ ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವಿಶೇಷವಾಗಿ ವಾಕ್ಚಾತುರ್ಯಕ್ಕೆ ಕಾರಕನಾಗಿರುವಂಥವನು, ಮಾತಿಗೆ ಕಾರಕ ಬುಧ. ಹಾಗಾಗಿ ಈ ದಿನದ ಮಾತಿನಿಂದ ನಿಮ್ಮ ಒಂದು ಯಶಸ್ಸು ಶ್ರೇಯಸ್ಸು ಅವಲಂಬಿಸಿರುವಂಥದ್ದು. ಹಾಗಾಗಿ ಮಾತಿನಿಂದ ಕೆಲವೊಂದು ಅನರ್ಥಗಳು ಆಗುತ್ತೆ. ಹಾಗೆ ಈ ವ್ಯವಹಾರಸ್ಥರು ಈ ದಿನ ವಿಶೇಷವಾಗಿ ನಿಮ್ಮ ಮಾತಿನ ಮೇಲೆ ನಿಗಾ ಇಟ್ಕೊಳ್ಬೇಕಾಗತ್ತೆ. ಮಾತೇ ಬಹಳ ಮುಖ್ಯವಾದಂಥ ಒಂದು ಅಂಶ, ಅದೇ ನಿಮಗೆ ಬಂಡವಾಳ.
ಹಾಗಾಗಿ ಈ ದಿನ ವರ್ತಕರಿಗೆ, ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ಅತ್ಯುತ್ತಮವಾದಂತಹ ದಿನ. ಏಕೆಂದರೆ ಬುಧ ಈ ಗಣಿತಕ್ಕೆ, ಲೆಕ್ಕಾಚಾರಕ್ಕೆ, ವ್ಯವಹಾರಕ್ಕೆ, ವಾಣಿಜ್ಯಕ್ಕೆ ಕಾರಕನಾಗಿರುವಂಥವನು. ವ್ಯಾಪಾರಕ್ಕೆ ಬಹಳ ವಿಶೇಷವಾದ ಅನುಕೂಲಕರವಾಗಿರುವಂಥ ದಿನ ಇದು. ಅದರಲ್ಲೂ ವರ್ತಕರಿಗೆ ಮತ್ತು ದಳ್ಳಾಳಿಗಳಿಗೆ ಈ ದಿನ ತುಂಬ ಲಾಭ ಇದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು, ನಿಮ್ಮ ಸ್ವಂತ ಬಿಸ್ನೆಸ್ ಕೂಡ ತುಂಬ ಪ್ರಗತಿಯಲ್ಲೇ ಇರುತ್ತೆ. ಇನ್ನು ಸ್ನೇಹಕ್ಕೆ ಮತ್ತು ಗೆಳೆತನಕ್ಕೆ ಬುಧ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಯಾರು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಿ ಅವ್ರಿಗೂ ಕೂಡ ತುಂಬ ಅನುಕೂಲತೆಗಳು ಇರುತ್ತೆ. ಅಂದರೆ ನಿಮ್ಮ ವ್ಯವಹಾರ ಬಹಳ ಸುಗಮವಾಗಿ ಸಾಗುವಂಥದ್ದು ಇದೆ. ಇನ್ನು ಕಲಿಕೆಗೆ ಮತ್ತು ಬರವಣಿಗೆಗೆ ಬುಧ ಕಾರಕ. ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ತುಂಬ ವಿಶೇಷ ದಿನ ಅಂತ ಅನ್ನಿಸ್ಕೊಂಡಿದೆ. ಯಾಕೆಂದರೆ ನಿಮ್ಮ ಓದಿಗೆ, ನಿಮ್ಮ ವ್ಯಾಸಂಗಕ್ಕೆ, ನಿಮ್ಮ ಉನ್ನತ ವ್ಯಾಸಂಗಕ್ಕೆ, ವಿದೇಶ ಪ್ರವಾಸ ಇತ್ಯಾದಿ ಏನಾದರೂ ನಿಮ್ಮ ಗುರಿ ಇದ್ದರೆ ಅದನ್ನು ಈಡೇರಿಸ್ಕೊಳ್ಳಿಕ್ಕೆ ಈ ದಿನ ಒಂದು ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕುವಂಥದ್ದು. ಅದರ ಬಗ್ಗೆ ಮಾಹಿತಿ ಅಂತೂ ನಿಮಗೆ ಸಿಕ್ಕತ್ತೆ. ಇನ್ನು ವಿನೋದಕ್ಕೆ, ಹಾಸ್ಯಕ್ಕೂ ಕೂಡ ಬುಧ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ನಿಮ್ಮ ಸವಿಯಾದ ಮಾತಿನಿಂದ, ಹಾಗೆ ಅನುಕೂಲಕರವಾದಂತಹ ಒಂದು ಮಾತಿನಿಂದ ಕೆಲವರ ಮನಸ್ಸನ್ನು ಗೆಲ್ಲುವಂಥದ್ದು. ಜೊತೆಗೆ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ನಿಮ್ಮ ಮಾತು ಕರಾರುವಕ್ಕಾಗಿದ್ದಾಗ ವ್ಯಾಪಾರದಲ್ಲಿ ಉತ್ತಮವಾದಂಥ ಒಂದು ನಂಬಿಕೆ ಉಳಿಯುತ್ತೆ. ಹಾಗಾಗಿ ಬುಧ ಈ ದಿನ ಅತ್ಯುತ್ತಮವಾದಂತಹ ಫಲಗಳನ್ನು ಕೊಡುವಂಥವನು. ಇನ್ನು ಯುವಕರಿಗೆ, ಯುವತಿಯರಿಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ಯಾಕೆಂದರೆ ಬುಧ ಯುವರಾಜನ ಪಟ್ಟವನ್ನು ಅಲಂಕರಿಸಿರುವಂಥವನು. ಹಾಗಾಗಿ ಈ ದಿನ ನಿಮ್ಮ ಎನರ್ಜಿ ಲೆವೆಲ್ ಬಹಳ ಚೆನ್ನಾಗಿರುತ್ತೆ. ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಇನ್ನು ನಿಮ್ಮ ಬಹುಪಾಲು ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಗುರುಹೋರದಲ್ಲಿ ನೀವು ಆರಂಭ ಮಾಡಿದ್ರೆ ಅದು ನಿಮಗೆ ಉತ್ತಮವಾದಂಥ ಫಲವನ್ನು ತಂದು ಕೊಡುತ್ತೆ. ಗುರುಹೋರ ನಿಮಗೆ ಎಲ್ಲ ವಿಚಾರದಲ್ಲೂ ಕೂಡ ಅನುಕೂಲಕರವಾಗಿ ಇರುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:24 ಬೆಳಿಗ್ಗೆ 10:21 ಇನ್ನು ಅಪರಾಹ್ನ 4:03 ಸಂಜೆ 5 ಹಾಗೆ ರಾತ್ರಿ 11:12 ರಾತ್ರಿ 12:16 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೊರ ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುವಂಥದ್ದು. ಯಾಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಕೂಡ ನಿಧಾನವಾಗಿ ಆರಂಭ ಆಗುತ್ತೆ. ಹಾಗೆ ಫಲಿತಾಂಶಗಳು ಕೂಡ ಬಹಳ ಬೇಗ ಸಿಕ್ಕಲ್ಲ. ಹಾಗಾಗಿ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುವಂಥ ಸಂದರ್ಭ ಇದೆ ಈ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ. ಆದ್ದರಿಂದಲೇ ಕೆಲವೊಂದು ಪ್ರಮುಖವಾಗಿರುವಂಥ ಕಾರ್ಯಗಳನ್ನು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 8:27 ಬೆಳಿಗ್ಗೆ 9:24 ಇನ್ನು ಅಪರಾಹ್ನ 3:06 ಅಪರಾಹ್ನ 4:03 ಹಾಗೆ ರಾತ್ರಿ 10:09 ರಾತ್ರಿ 11:12 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಬುಧ ಹೊರ ಬಹಳ ಚೆನ್ನಾಗಿದೆ. ಅದರಲ್ಲೂ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ನಿಮ್ಮ ಒಂದು ವ್ಯವಹಾರಗಳನ್ನು ಮುಂದುವರಿಸಲಿಕ್ಕೆ ಯಾವುದೇ ರೀತಿಯ ಬಂಡವಾಳ ತೊಡಗಿಸುವಂಥದ್ದು, ವ್ಯಾಪಾರದ ಸಂಬಂಧವಾಗಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು, ಅಗ್ರಿಮೆಂಟ್ಗಳಿಗೆ ಸಹಿ ಮಾಡುವಂಥದ್ದು, ಆರ್ಬಿಟ್ರೇಷನ್ಗೆ, ನೆಗೋಷಿಯೇಷನ್ಸ್ಗೆ ಎಲ್ಲ ವಿಚಾರಗಳಿಗೂ ಕೂಡ ಬುಧ ಹೊರ ಬಹಳ ಪ್ರಶಸ್ತವಾಗಿದೆ. ಹಾಗೆ ಈ ದಿನ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ಅಡ್ವಾನ್ಸ್ ಕೊಡುವಂಥ ವಿಚಾರವಾಗಲಿ ಬುಧ ಹೋರಾದಲ್ಲಿ ಮಾಡಿದ್ರೆ ನಿಮ್ಮ ಪ್ರಯತ್ನ ಫಲದಾಯಕವಾಗಿರುತ್ತೆ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಬೆಳಿಗ್ಗೆ 6:34 ಬೆಳಿಗ್ಗೆ 7:30 ಇನ್ನು ಮಧ್ಯಾಹ್ನ 1:12 ಮಧ್ಯಾಹ್ನ 2:09 ಹಾಗೆ ರಾತ್ರಿ 8:03 ರಾತ್ರಿ 9:06 ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಅದರಲ್ಲೂ ವ್ಯಾಪಾರಸ್ಥರು ಬಹಳ ಮುಖ್ಯವಾಗಿ ಈ ಬುಧ ಹೋರವನ್ನು ಗಮನಿಸಿಕೊಂಡೇ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ ಇದು ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು, ಅಷ್ಟೊಂದು ಅನುಕೂಲವನ್ನು ತರ್ತಾ ಇಲ್ಲ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳು, ಯಾವುದೇ ಚಟುವಟಿಕೆಗಳಿದ್ದರೂ ಕೂಡ ಅದನ್ನು ಆದಷ್ಟು ಈ ಶುಕ್ರ ಹೋರದಲ್ಲಿ ಮಾಡಬೇಡಿ. ಇನ್ನು ಕೆಲವು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಇರ್ಬೋದು, ಅಥವಾ ಈ ವ್ಯಾಪಾರ ವ್ಯವಹಾರಗಳಲ್ಲಿ ಅಡ್ವಾನ್ಸ್ ಕೊಡುವಂಥ ವಿಚಾರ, ಸಾಲ ಕೊಡುವಂಥದ್ದು, ಸಾಲ ತರುವಂಥ ವಿಚಾರ ಯಾವುದೇ ಇದ್ದರೂ ಆದಷ್ಟು ಶುಕ್ರ ಹೋರದಲ್ಲಿ ಮಾಡಬೇಡಿ. ಒಟ್ಟಾರೆ ಈ ಹಣಕಾಸಿನ ವ್ಯವಹಾರಗಳನ್ನು ಶುಕ್ರ ಹೋರದಲ್ಲಿ ನೀವು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಹಾಗಾಗಿ ಶುಕ್ರ ಹೋರ ಇರುವಂಥ ಸಮಯ
ಈ ದಿನ ಪ್ರಾತಃ ಕಾಲ 5:31 ಬೆಳಿಗ್ಗೆ 6:35 ಇನ್ನು ಮಧ್ಯಾಹ್ನ 12:15 ಮಧ್ಯಾಹ್ನ 1:12 ಇನ್ನು ರಾತ್ರಿ 7 ರಾತ್ರಿ 8:03 ಶುಕ್ರಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಕುಜಹೋರ ಬಹಳ ಚೆನ್ನಾಗಿದೆ. ಅಂದರೆ ಈ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರು, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ ಅಥವಾ ಖರೀದಿ ಮಾಡುವಂಥ ವಿಚಾರ, ಹೀಗಾಗಿ ಈ ಭೂಮಿಗೆ ಸಂಬಂಧಪಟ್ಟ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈ ದಿನ ಇರುವಂಥ ಕುಜಹೋರ ಬಹಳ ಪ್ರಶಸ್ತವಾಗಿದೆ. ಇನ್ನು ಈ ಲಿಟಿಗೇಷನ್ಗೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣಗಳನ್ನು ಫೈಲ್ ಮಾಡುವಂಥ ವಿಚಾರ ಅಥವಾ ನ್ಯಾಯಾಲಯಗಳಲ್ಲಿ ಇರುವಂಥ ಈ ಕೇಸುಗಳನ್ನು ಫಾಲೋ ಅಪ್ ಮಾಡುವಂಥ ವಿಚಾರ, ಇದನ್ನು ಕೂಡ ಕುಜಹೋರದಲ್ಲಿ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ನಿಮ್ಮ ಯಾವುದೇ ರೀತಿಯ ಉತ್ಪನ್ನಗಳನ್ನು ಮಾರ್ಕೆಟಿಂಗ್ ಮಾಡುವಂಥ ವಿಚಾರ ಇರ್ಬೋದು, ನಿಮ್ಮ ಕ್ಲೈಂಟ್ಸನ್ನು ಮೀಟ್ ಮಾಡುವಂಥ ವಿಚಾರ ಇರ್ಬೋದು, ಅಥವಾ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವಂಥವರು, ಸ್ಪರ್ಧೆಗಳಲ್ಲಿ, ಕ್ರೀಡೆಗಳಲ್ಲಿ ಭಾಗವಹಿಸುವಂಥವರು, ಇವರೆಲ್ಲರಿಗೂ ಕೂಡ ಈ ದಿನ ಇರುವಂಥ ಕುಜಹೋರ ತುಂಬ ಅನುಕೂಲವಾಗಿದೆ. ಅಂದರೆ ನಿಮ್ಮ ಪ್ರಯತ್ನ ಯಶಸ್ಸನ್ನು ಕಾಣುವಂಥ ಸಂದರ್ಭ ಇದು. ಹಾಗಾಗಿ ಈ ದಿನ ಕುಜಹೋರ ಇರುವಂಥ ಸಮಯ ಬೆಳಿಗ್ಗೆ 10:21 ಬೆಳಿಗ್ಗೆ 11:18 ಇನ್ನು ಸಂಜೆ 5 ಗಂಟೆಯಿಂದ ಸಂಜೆ 5:07 ಹಾಗೆ ರಾತ್ರಿ 12:16 ರಾತ್ರಿ 1:19 ಕುಜಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ಪ್ರತಿದಿನ ನೀವು ತಿಳ್ಕೊಳ್ಬೇಕು. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಆರಂಭ ಮಾಡಿದ್ರೆ ನಿಮಗೆ ಅತ್ಯುತ್ತಮ ಫಲ ಸಿಕ್ಕತ್ತೆ ಅನ್ನುವಂಥ ವಿಚಾರ ಕೂಡ ನೀವು ನಿತ್ಯ ತಿಳ್ಕೊಂಡು ಮುಂದುವರಿಬೇಕಾಗತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಯನ್ನು, ನಿಮ್ಮ ಪ್ರಯಾಣವನ್ನು ಈ ಶುಭ ಮುಹೂರ್ತವನ್ನು ಆಧರಿಸಿ ಪ್ರಾರಂಭ ಮಾಡಿ. ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗಾಗಿನೇ ಈ ಪಂಚಾಂಗ ಶ್ರವಣ, ಪಂಚಾಂಗ ಪಠಣ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ, ನಿಮಗೆ ಎಲ್ಲ ರೀತಿಯ ಅನುಕೂಲತೆಗಳನ್ನು ಕೂಡ ತಂದುಕೊಡುತ್ತೆ. ಬಂಧುಗಳೇ, ನಾಳೆಯ ದಿನ ಡಿಸೆಂಬರ್ ತಿಂಗಳ 25ನೇ ತಾರೀಕು ಗುರುವಾರದ ದಿನ. ಆ ದಿನ ಬೆಳಗಿನ ಅವಧಿಯಲ್ಲಿ ಷಷ್ಠಿ ತಿಥಿ ಇರುತ್ತೆ. ಹಾಗಾಗಿ ಗುರುವಾರ ತುಳುವ ಷಷ್ಠಿ ಅಥವಾ ಸ್ಕಂದ ಷಷ್ಠಿಯನ್ನು ಆಚರಣೆ ಮಾಡುವಂಥದ್ದು ಇದೆ. ಈ ಷಷ್ಠಿ ಗುರುವಾರದ ದಿನ ಬೆಳಿಗ್ಗೆ 10:31 ಇರುವಂಥದ್ದು. ಹಾಗಾಗಿ ನಾಗಾರಾಧನೆಯನ್ನು ಮಾಡಲಿಕ್ಕೆ ಗುರುವಾರ ತುಂಬ ಪ್ರಶಸ್ತವಾಗಿರುವಂಥದ್ದು. ಅದರಲ್ಲೂ ಕರ್ನಾಟಕದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ನಾಗಾರಾಧನೆಯನ್ನು ಮಾಡುವಂಥ ಪವಿತ್ರ ಕ್ಷೇತ್ರಗಳು ಕೂಡ ಇದೆ. ಅದರಲ್ಲಿ ವಿಜೃಂಭಣೆಯಿಂದ ಆಚರಿಸಲ್ಪಡುವಂಥ ನಾಗಕ್ಷೇತ್ರಗಳಿದು. ಯಾವುದೇ ರೀತಿಯ ನಾಗದೋಷಗಳು, ಸರ್ಪದೋಷಗಳು ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಗುರುವಾರ ತುಂಬ ಪ್ರಶಸ್ತವಾಗಿರುವಂಥ ದಿನ. ಅದರಲ್ಲೂ ಆದಿಸುಬ್ರಹ್ಮಣ್ಯ ಕ್ಷೇತ್ರ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಅಂತಲೇ ಹೆಸರುವಾಸಿಯಾಗಿರುವಂಥ ಈ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಷಷ್ಠಿ ಬಹಳ ವಿಶೇಷ ರೀತಿಯಲ್ಲಿ ನಡೆಯುತ್ತೆ. ಇನ್ನು ಮಧ್ಯ ಸುಬ್ರಹ್ಮಣ್ಯ ಅಂತ ಹೇಳಿ ಈ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿರುವಂಥ ಮಾಕಳಿ ದುರ್ಗದ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿರುವಂಥ ಸುಬ್ರಹ್ಮಣ್ಯ ದೇವರು, ಆ ದಿನ ರಥೋತ್ಸವ ನಡೆಯುತ್ತೆ, ಜಾತ್ರೆ ಕೂಡ ನಡೆಯುವಂಥ ಸಂದರ್ಭ ಇದೆ. ಹಾಗಾಗಿ ಈ ಎರಡೂ ಕ್ಷೇತ್ರಗಳು ನಮ್ಮ ಕರ್ನಾಟಕದಲ್ಲಿ ನಾಗಾರಾಧನೆಗೆ ಅತ್ಯಂತ ಪವಿತ್ರವಾದಂತಹ ಜಾಗೃತ ಕ್ಷೇತ್ರಗಳು ಅಂತ ಹೇಳಿ ಕರೆಯಲ್ಪಟ್ಟಿರುವಂಥದ್ದು. ಹಾಗಾಗಿ ಯಾರ ಜಾತಕದಲ್ಲಿ ನಾಗದೋಷ ಇರುತ್ತೆ, ಸರ್ಪದೋಷ ಇದೆ, ರಾಹುಕೇತು ದೋಷ ಇದೆ, ಇನ್ನು ಕಾಳಸರ್ಪ ದೋಷ ಇದೆ, ಇವರು ವಿಶೇಷವಾಗಿ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡಬೇಕು ಈ ಷಷ್ಠಿಯ ದಿನ. ಹಾಗೆ ಈ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಜೀವನದಲ್ಲಿ ಬಂದಿರುವಂತಹ ಸಾಂಸಾರಿಕ ದೋಷಗಳಿರ್ಬೋದು, ಪತಿ ಪತ್ನಿಯ ಮಧ್ಯೆ ಇದ್ದಂತಹ ವಿವಾದಗಳಿರ್ಬೋದು, ಸಂತಾನ ದೋಷಗಳಿರ್ಬೋದು, ಇನ್ನು ವಿವಾಹ ತುಂಬ ತಡ ಆಗ್ತಾ ಇರುವಂಥವ್ರು, ಹಾಗೆ ಉದ್ಯೋಗದಲ್ಲೂ ಕೂಡ ನಿಮಗೆ ನಿರಾಸೆ ಉಂಟಾಗ್ತಾ ಇರುವಂಥದ್ದು, ಅನಾನುಕೂಲಕರವಾದಂಥ ಪರಿಸ್ಥಿತಿಯಲ್ಲಿ ಕೆಲಸ ನಿರ್ವಹಣೆ ಮಾಡುವಂಥ ಸಂದರ್ಭ, ಈ ಎಲ್ಲ ರೀತಿಯ ದೋಷಗಳಿಗೂ ಕೂಡ ಈ ನಾಗಾರಾಧನೆ ಅಥವಾ ಈ ಕ್ಷೇತ್ರಕ್ಕೆ ಬಂದು ಪರಿಹಾರ ಮಾಡಿಕೊಳ್ಳುವಂಥದ್ದು ತುಂಬ ಸೂಕ್ತವಾಗಿದೆ. ಅದರಲ್ಲೂ ಬಹಳ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿರುವಂಥ ಒಂದು ಧಾರ್ಮಿಕ ಪದ್ಧತಿ ಇದು. ಹಾಗಾಗಿ ಪುಣ್ಯಕ್ಷೇತ್ರಗಳಿಗೆ ದರ್ಶನ ಮಾಡಿದ್ರೆ ಅಲ್ಲಿ ಪುಣ್ಯದ ಫಲವನ್ನು ನಾವು ಸಂಪಾದನೆ ಮಾಡಿಕೊಳ್ಬಹುದು. ನಮ್ಮ ಜೀವನದಲ್ಲಿ ಬಂದಿರುವಂಥ ಹಾಗೆ ಮುಂದೆ ಬರುವಂಥ ಕಷ್ಟಗಳನ್ನು
ಯಾವುದೇ ರೀತಿಯ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಈ ಷಷ್ಠಿಯ ದಿನ ತುಂಬ ಸೂಕ್ತವಾಗಿ ಇರುವಂಥದ್ದು. ಹಾಗೆ ಕೆಲವರಿಗೆ ಮನೆಯ ಸುತ್ತಮುತ್ತ ಸರ್ಪಗಳು ಕಾಣಿಸ್ಕೊಳ್ತಾ ಇರುತ್ತೆ. ಏಕೆಂದರೆ ಆ ಸರ್ಪಗಳ ಪಥ ಅದು ಅಲ್ಲಿ ಸಂಚಾರ ಮಾಡ್ತಾ ಇರುವಂಥದ್ದು. ಇನ್ನು ಕೆಲವರಿಗೆ ಕನಸಿನಲ್ಲಿ ಸರ್ಪಗಳು ಆಗಾಗ್ಗೆ ಕಾಣಿಸ್ಕೊಳ್ಳುವಂಥದ್ದು, ಸಾಂಸಾರಿಕ ಜೀವನದಲ್ಲಿ ತುಂಬ ಕಷ್ಟ ಕಾರ್ಪಣ್ಯಗಳು ಬಂದಿರುವಂಥದ್ದು, ಕೆಲವರಿಗೆ ಚರ್ಮ ರೋಗ ಬಂದಿರುತ್ತೆ, ಸರ್ಪಸುತ್ತು ಬಂದಿರುತ್ತೆ. ಇಂತಹ ಸಂದರ್ಭದಲ್ಲಿ ನಾಗಾರಾಧನೆಯನ್ನು ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ಕೆಲವರಿಗೆ ಸರ್ಪ ಮಚ್ಚೆಗಳಿರುತ್ತೆ, ಕೆಲವರಿಗೆ ಸಂತಾನ ಭಾಗ್ಯ ಅನ್ನುವಂಥದ್ದು ಇರಲ್ಲ. ಅವರು ಕೂಡ ಈ ಷಷ್ಠಿಯ ದಿನ ವಿಶೇಷವಾಗಿ ನಾಗಾರಾಧನೆಯನ್ನು ಮಾಡಬೇಕು. ಇನ್ನು ನೀವು ಈ ಒಂದು ಜಾಗೃತ ಕ್ಷೇತ್ರಗಳಿಗೆ ಭೇಟಿ ನೀಡಲಿಕ್ಕೆ ಸಾಧ್ಯ ಆಗಲ್ಲ ಅಥವಾ ಅನಾನುಕೂಲಕರವಾದಂತಹ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ನಿಮ್ಮ ಊರಿನಲ್ಲಿ ಇರುವಂಥ ನಾಗರ ಕಟ್ಟೆಯ ಬಳಿ ಪ್ರತಿಷ್ಠಾಪನೆ ಆಗಿರುವಂಥ ನಾಗದೇವತೆಯ ವಿಗ್ರಹಗಳನ್ನೇ ಪೂಜೆ ಮಾಡಿ. ಅದರಲ್ಲೂ ಅಶ್ವತ್ಥ ವೃಕ್ಷ ಮತ್ತು ಈ ಬೇವಿನ ವೃಕ್ಷ ಇರುವಂಥ ಈ ಅರಳಿಕಟ್ಟೆ ಏನಿದೆ ಅಲ್ಲಿ ನಾಗ ಪ್ರತಿಷ್ಠಾಪನೆ ಇದ್ದೇ ಇರುತ್ತೆ. ಅಲ್ಲಿ ನೀವು ಈ ಷಷ್ಠಿಯ ದಿನ ಪೂಜೆ ಮಾಡುವಂಥದ್ದು ತುಂಬ ಸೂಕ್ತ. ಅದರಲ್ಲೂ ಈ ಸೂರ್ಯೋದಯದ ಸಮಯದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೀವು ಪೂಜೆ ಮಾಡೋದರಿಂದ ಎಲ್ಲ ರೀತಿಯ ಸರ್ಪದೋಷಗಳು ಕೂಡ ನಿವಾರಣೆ ಆಗುತ್ತೆ. ಇದರಿಂದ ಸುಬ್ರಹ್ಮಣ್ಯನ ಅನುಗ್ರಹ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಆದ್ದರಿಂದ ಈ ತುಳುವ ಷಷ್ಠಿ ಅಥವಾ ಸ್ಕಂದ ಷಷ್ಠಿಯನ್ನು ಆಚರಣೆ ಮಾಡುವಂಥದ್ದು ಶಾಸ್ತ್ರಾನುಸಾರ ತುಂಬ ಉತ್ತಮ ಅನ್ನುವಂಥ ಅಭಿಪ್ರಾಯ ಇರೋದರಿಂದ ಗುರುವಾರದ ದಿನ ಈ ಷಷ್ಠಿಯ ಪೂಜೆಯಲ್ಲಿ ನೀವು ಕೂಡ ಪಾಲ್ಗೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ತುಳುವ ಷಷ್ಠಿಯ ಬಗ್ಗೆ ಒಂದು ವಿಶೇಷ ಮಾಹಿತಿ ಇದೆ. ಏನಂದರೆ, ಈ ಮಾರ್ಗಶಿರ ಮಾಸದ ಷಷ್ಠಿಯ ದಿನ ಬರುವಂಥದ್ದು ಚಂಪಾಷಷ್ಠಿ, ನಂತರ ಬರುವಂಥ ಎರಡನೇ ಷಷ್ಠಿಯ ತಿಥಿ ಏನಿದೆ ಅದೇ ಈ ತುಳುವ ಷಷ್ಠಿ ಅನ್ನುವಂಥದ್ದು. ಇದನ್ನೇ ಸ್ಕಂದ ಷಷ್ಠಿ ಅಂತ ಹೇಳಿ ಕರೀತಾರೆ. ಅತ್ಯಂತ ಪರಿಣಾಮಕಾರಿಯಾದಂತಹ ಷಷ್ಠಿಯ ತಿಥಿಗಳಲ್ಲಿ ಇದು ಕೂಡ ಒಂದು. ಈ ದಿನ ನಾಗಮೂರ್ತಿಗಳಿಗೆ ವಿಶೇಷವಾದಂತಹ ಅಲಂಕಾರ ಆಗಿರ್ಬೋದು, ಆರಾಧನೆ ಇರ್ಬೋದು, ಬ್ರಹ್ಮ ರಥೋತ್ಸವ ಇತ್ಯಾದಿಗಳು ನಡೆಯುವಂಥದ್ದಿದೆ. ವಿಶೇಷವಾದಂತಹ ಪೂಜೆಗಳು ನಡೆಯುವಂತಹ ದಿನ ಇದು. ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವಂಥ ಒಂದು ವಿಶೇಷ ದಿನ ಇದು. ಇನ್ನು ಬಂಧುಗಳೇ, ಕೆಲವರಿಗೆ ಬಹಳ ವಿಶೇಷವಾದಂತಹ ಒಂದು ನಡತೆ ಇರುತ್ತೆ. ಏನಂದರೆ, ಅವರಿಗೆ ತುಂಬ ಆತಂಕಗಳು ಜೀವನದಲ್ಲಿ ಕಾಡ್ತಾ ಇರುತ್ತೆ. ಏನೋ ಒಂದು ರೀತಿಯ ಭಯ ಇರುತ್ತೆ, ಹತಾಶೆ ಇರುತ್ತೆ, ಚಿಂತೆ ಇರುತ್ತೆ, ಅಸಹಾಯಕ ಸ್ಥಿತಿಯನ್ನು ತಲುಪಿಬಿಟ್ಟಿರ್ತಾರೆ. ಮತ್ತು ಅವರಿಗೆ ಸದಾಕಾಲ ತಪ್ಪಿತಸ್ಥ ಭಾವನೆ ಇರುತ್ತೆ. ಏನೋ ತಪ್ಪು ಮಾಡಿದ್ದೇನೆ ಅನ್ನುವಂಥ ಒಂದು ಭಾವ ಆಗಾಗ್ಗೆ ಅವರನ್ನು ಕಾಡ್ತಾ ಇರುತ್ತೆ. ಜೊತೆಗೆ ನೋವನ್ನು ಅನುಭವಿಸುವಂಥದ್ದು, ಒಳಗೊಳಗೆ ನೋವನ್ನು ತಿಂತಾ ಇರ್ತಾರೆ. ಇತರರಿಗೆ ಹೇಳುವಂತಹ ಒಂದು ಧೈರ್ಯ ಅವರಿಗಿರಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಸಭೆ ಸಮಾರಂಭಗಳಲ್ಲಾಗಲಿ, ಸಂತೋಷಕರವಾದಂತಹ ಚಟುವಟಿಕೆಗಳಲ್ಲಾಗಲಿ ಭಾಗವಹಿಸಲ್ಲ. ಅವರು ಆಸಕ್ತಿಯನ್ನೇ ಕಳ್ಕೊಂಡು ಬಿಟ್ಟಿರ್ತಾರೆ. ಕೆಲವರಿಗೆ ಹಸಿವಾಗಲ್ಲ, ಹಸಿವಿನ ಕೊರತೆ ಉಂಟಾಗುವಂಥದ್ದು. ಇನ್ನು ಕೆಲವರು ಅತಿಯಾಗಿ ತಿನ್ನುವಂಥದ್ದು. ಈ ಒಂದು ವಿಚಿತ್ರವಾದಂತಹ ನಡತೆಯಿಂದಲೇ ಅವರಿಗೆ ಜೀವನದಲ್ಲಿ ಏಕಾಗ್ರತೆ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲೂ ಕೂಡ ಹಲವಾರು ಸಮಸ್ಯೆಗಳು ಅವರಿಗೆ ಬರುವಂಥದ್ದಿರುತ್ತೆ. ಇನ್ನು ನಿದ್ರಾಹೀನತೆ ಇರ್ಬೋದು, ಅಥವಾ ಅತಿಯಾದ ನಿದ್ರೆ ಇರ್ಬೋದು, ಆಯಾಸ ಇರ್ಬೋದು, ದೇಹದಲ್ಲಿ ನೋವುಗಳಿರ್ಬೋದು, ಇನ್ನು ಜೀರ್ಣಕಾರಿಯಾದಂತಹ ಸಮಸ್ಯೆಗಳಿರ್ಬೋದು. ಇದೆಲ್ಲವೂ ಕೂಡ ಒಂದು ಖಿನ್ನತೆಗೆ ಕಾರಣವಾಗುವಂಥ ಅಂಶಗಳಿರುತ್ತೆ. ಹಾಗಾಗಿನೇ ಯಾರ ಜೀವನದಲ್ಲಿ ಒತ್ತಡಗಳಿರುತ್ತೆ, ಹಾಗೆ ಜೀವನದಲ್ಲೇ ನಿರಾಸಕ್ತಿ ಇರುತ್ತೆ, ಅಂಥವರು ವಿಶೇಷವಾಗಿ ತಮ್ಮ ಆಲೋಚನಾ ಶಕ್ತಿಯನ್ನು ಬದಲಾವಣೆ ಮಾಡಿಕೊಳ್ಬೇಕು. ಆ ಒಂದು ಸ್ಥಿತಿಯಿಂದ ಬಹಳ ಬೇಗ ಹೊರಬರಬೇಕು ಅಂತ ಹೇಳಿದ್ರೆ ಅವರು ಆಧ್ಯಾತ್ಮಿಕ ವಿಚಾರದಲ್ಲಿ, ಈ ಧಾರ್ಮಿಕ ವಿಚಾರಗಳಲ್ಲಿ ತಮ್ಮನ್ನು ತಾವು ಹೆಚ್ಚು ತೊಡಗಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಜಾತಕದಲ್ಲಿ ನಾವು ನೋಡುವಾಗ ಈ ಮೊದಲನೇ ಮನೆಯ ಲಗ್ನ ಅಂತ ಏನು ಹೇಳ್ತಾರೆ, ಅಂಥ ಮನೆಯಿಂದ ನಾವು ಜಾತಕರ ಸ್ವಭಾವವನ್ನು ತಿಳ್ಕೊಳ್ಳಿಕ್ಕೆ ಸಹಾಯಕವಾಗುತ್ತೆ. ಅದರ ಜೊತೆಗೆ ಚಂದ್ರ, ಏಕೆಂದರೆ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುವಂಥವನು ಚಂದ್ರ, ನಮ್ಮ ಭಾವನೆಗಳನ್ನು ನಿಯಂತ್ರಣ ಮಾಡುವಂಥವನು. ಹಾಗಾಗಿ ಜಾತಕದಲ್ಲಿ ಏನಾದರೂ ಚಂದ್ರ 6, 8 ಅಥವಾ 12ನೇ ಮನೆ ಏನು ಹೇಳ್ತಾರೆ, ಇದು ದುಸ್ಥಾನದ ಮನೆ, ಇಲ್ಲಿ ಏನಾದರೂ ಇದ್ದರೆ ಅಂಥ ಚಂದ್ರನಿಂದ ನಮಗೆ ಮನಸ್ಸಿಗೆ ಸಂತೋಷ ಅನ್ನುವಂಥದ್ದು ಸಿಕ್ಕಿರಲ್ಲ. ಇನ್ನು ಚಂದ್ರ ದೋಷಪೂರಿತ ಗ್ರಹಗಳಾದಂತಹ ಶನಿ, ಕುಜ, ಸೂರ್ಯ ಮತ್ತು ರಾಹು, ಕೇತು ಈ ಗ್ರಹಗಳ ಸಂಯೋಗದಲ್ಲಿ ಏನಾದರೂ ಇದ್ದರೆ, ಅಥವಾ ಚಂದ್ರನಿಗೆ ಪಾಪಕರ್ತರಿ ಯೋಗ ಅನ್ನುವಂಥದ್ದು ಇದ್ದರೆ, ಅಲ್ಲೂ ಕೂಡ ಮನಸ್ಸಿಗೆ ತುಂಬ ಬೇಸರ ಉಂಟಾಗ್ತಾ ಇರುತ್ತೆ. ಹಾಗಾಗಿ ಚಂದ್ರ ತನ್ನ ಶಕ್ತಿಯನ್ನು ಕಳ್ಕೊಂಡು ನಿಶ್ಶಕ್ತನಾಗಿರ್ತಾನೆ. ಅವರ ಆಲೋಚನೆಗಳಲ್ಲೂ ಕೂಡ ಅವರಿಗೆ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇರಲ್ಲ, ಆತ್ಮವಿಶ್ವಾಸ ಇರಲ್ಲ.
ಹಾಗಾಗಿ ಜೀವನದಲ್ಲಿ ಯಾವುದೇ ರೀತಿಯ ಗುರಿಯನ್ನು ಸಾಧಿಸಲಿಕ್ಕೆ ಅವರಿಗೆ ಸಾಧ್ಯ ಆಗಲ್ಲ. ಸಾಧಾರಣವಾದಂತಹ ಜೀವನವನ್ನು ನಡೆಸುವಂಥ ಒಂದು ಮಟ್ಟಕ್ಕೆ ಬಂದ್ಬಿಡ್ತಾರೆ. ತೀರಾ ಕೆಳಮಟ್ಟದಲ್ಲೇ ಸೆಟ್ಲ್ ಆಗುವಂಥ ಒಂದು ಮನೋಭಾವ ಇರುತ್ತೆ. ಅಂಥವರು ವಿಶೇಷವಾಗಿ ನಾಗಾರಾಧನೆಯನ್ನು ಮಾಡಬೇಕು ಅನ್ನುವಂಥದ್ದು ಇದೆ. ಏಕೆಂದರೆ ಈ ನಾಗನಿಂದ ಅವರಿಗೆ ನವಚೈತನ್ಯ ಸಿಕ್ಕತ್ತೆ. ಈ ಸರ್ಪಗಳು ಹೇಗೆ ಚುರುಕಾಗಿರುತ್ತೆ, ಯಾವ ರೀತಿಯಲ್ಲಿ ತಾವು ಅಂದುಕೊಂಡಂಥದ್ದನ್ನು ಸಾಧಿಸ್ತಾರೆ, ಅದೇ ರೀತಿಯಲ್ಲಿ ಮನುಷ್ಯನ ಮನಸ್ಸು ಕೂಡ ತೀಕ್ಷ್ಣವಾಗುತ್ತೆ. ಆದ್ದರಿಂದ ಈ ಷಷ್ಠಿಯ ದಿನ ವಿಶೇಷವಾಗಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಭೇಟಿ ಮಾಡಿ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಆರಾಧನೆ ಮಾಡಿ. ನಿಮಗೆ ಜೀವನದಲ್ಲಿ ಬಳಲ್ತಾ ಇರುವಂಥ ನೋವು ಸಂಕಟಗಳಿಂದ ಮುಕ್ತಿ ಸಿಕ್ಕತ್ತೆ. ಜೊತೆಗೆ ಈ ದಿನ ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಸಾಧ್ಯ ಆದರೆ ದರ್ಶನ ಮಾಡಿ. ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಆತ್ಮವಿಶ್ವಾಸ ತುಂಬಿರುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅತೀವವಾದಂಥ ಒಂದು ವಿಶ್ವಾಸ ಇರುತ್ತೆ. ಜೊತೆಗೆ ಗುರಿಯನ್ನು ತಲುಪುವಂಥ ಒಂದು ಛಲದ ಸ್ವಭಾವ ಕೂಡ ಈ ದಿನ ಇರುವಂಥದ್ದು. ಆದರೆ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಸ್ಥಾನದ ಸಂಪೂರ್ಣವಾದಂಥ ಅರಿವು ನಿಮಗೆ ಇರಬೇಕು. ಹೊಸ ವ್ಯವಹಾರಗಳನ್ನು ತೊಡಗಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಈ ಹಣದ ವಿಚಾರವಾಗಿ ಲೆಕ್ಕಾಚಾರದಂತೆಯೇ ನಡಿಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಲೆಕ್ಕಾಚಾರ ತಪ್ಪುವಂಥ ಸಾಧ್ಯತೆ ಇರೋದರಿಂದ ನಿಮ್ಮ ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ಈ ದಿನ ನಿರೀಕ್ಷೆ ಮಾಡಿದಷ್ಟು ಫಲ ಸಿಕ್ಕದೇ ಇರ್ಬೋದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಒಂದು ಉತ್ಸಾಹದಲ್ಲಿ ಪಾಲ್ಗೊಳ್ಳುವಂತಹ ಸಂದರ್ಭದಲ್ಲಿ ನಿಮ್ಮ ಇತಿಮಿತಿ ಒಳಗೆ ನೀವು ಇರುವಂಥದ್ದು ತುಂಬ ಉತ್ತಮ. ಹೊಸ ಕೆಲಸ ಆರಂಭ ಮಾಡುವ ಮೊದಲು ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಈ ದಿನ ನೀವು ಮುಗಿಸುವಂಥ ಒಂದು ಪ್ರಯತ್ನ ಮಾಡಿ. ಆ ಕಡೆ ಸ್ವಲ್ಪ ಗಮನ ಕೊಡುವಂಥದ್ದು ಉತ್ತಮ. ಇನ್ನು ಈ ದಿನ ಆರೋಗ್ಯ ನಿಮಗೆ ಪರಿಪೂರ್ಣವಾಗಿರೋದರಿಂದ ಯಾವುದೇ ರೀತಿಯ ಜವಾಬ್ದಾರಿಗಳನ್ನು ಹೊರುವಂಥ ಶಕ್ತಿ ನಿಮಗೆ ಇರುತ್ತೆ. ಹೆಚ್ಚುವರಿಯಾಗಿ ಜವಾಬ್ದಾರಿಯನ್ನು ನೀವು ನಿರ್ವಹಣೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಸ್ವಲ್ಪ ಹಠಮಾರಿತನವನ್ನು ಬಿಟ್ಟು ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಅದರಲ್ಲೂ ಈ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತಾ ಇದ್ದರೆ ಈ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅನ್ನುವಂಥದ್ದು ಇರಲೇಬೇಕಾಗತ್ತೆ. ಕೆಲವೊಂದನ್ನು ಬಿಡಬೇಕು, ಕೆಲವೊಂದನ್ನು ಪಡ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಯೋಗ್ಯತೆಗೆ ಸೂಕ್ತವಾದಂಥ ಒಂದು ಹೊಸ ದಾರಿ ನಿಮಗೆ ಸಿಕ್ಕತ್ತೆ. ಹಣ ಸಂಪಾದನೆಗೆ ಒಂದು ಒಳ್ಳೆಯ ಮಾರ್ಗೋಪಾಯ ನಿಮಗೆ ಸಿಕ್ಕುವಂಥದ್ದು ಈ ದಿನದಲ್ಲಿ. ಹಾಗೆ ಸಂಯಮದಿಂದ, ತಾಳ್ಮೆಯಿಂದ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಿದ್ರೆ ಈ ದಿನ ನಿರೀಕ್ಷಿತ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಈ ದಿನ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ನಾಗದೇವತೆಯನ್ನು ಈ ದಿನ ಸ್ಮರಣೆ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಬರುವಂಥ ಅವಕಾಶಗಳನ್ನು ಸಮರ್ಥವಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರುವಂಥ ದಿನ. ಏಕೆಂದರೆ ನಿಮ್ಮ ಏಕಾಗ್ರತೆಯಲ್ಲಿ ಕೊರತೆ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆ ಇರುತ್ತೆ. ಹಾಗಾಗಿನೇ ನಿರೀಕ್ಷಿತ ಫಲಗಳು ನಿಮಗೆ ಸಿಕ್ಕಲ್ಲ. ಇದರಿಂದ ನಿಮಗೆ ಮಿಶ್ರ ಫಲಗಳು ಸಿಕ್ಕುವಂಥದ್ದು. ಜೊತೆಗೆ ಈ ಸಾಲದ ಪ್ರಯತ್ನ ಏನಿದೆ ಅದು ಕೂಡ ನಿಮ್ಮನ್ನು ನಿರಾಸೆಗೊಳಿಸುತ್ತೆ. ಯಾರು ಹಣವನ್ನು ಸಹಾಯ ಮಾಡ್ತೇನೆ ಅಂತ ಹೇಳ್ತಾರೋ ಅಂಥವರು ಸಕಾಲಕ್ಕೆ ನಿಮ್ಮ ಜೊತೆಗೆ ಇರಲ್ಲ, ನಿಮ್ಮ ಸಹಾಯಕ್ಕೆ ಬರಲ್ಲ. ಬರಬೇಕಾದಂಥ ಹಣ ನಿಮಗೆ ಈ ದಿನ ಸಿಕ್ಕಲ್ಲ. ಹಾಗಾಗಿ ಯಾವುದೋ ಒಂದು ಕಲ್ಪನೆಯಲ್ಲಿ ಇದ್ದುಕೊಂಡು ಕೆಲಸಗಳನ್ನು ಮಾಡೋದಕ್ಕಿಂತ ನಿಮ್ಮಲ್ಲಿರುವಂಥ ಸಂಪನ್ಮೂಲಗಳು ಏನಿದೆ, ಎಷ್ಟಿದೆ ಅದನ್ನು ನೋಡಿ ಅದಕ್ಕೆ ತಕ್ಕಂತೆ ನೀವು ನಿಮ್ಮ ಉದ್ದೇಶಿತ ಕಾರ್ಯವನ್ನು ಮುಂದುವರಿಸುವಂಥದ್ದು, ಯೋಜನೆಗಳನ್ನು ರೂಪಿಸಿಕೊಳ್ಳುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಸ್ವಲ್ಪ ಬುದ್ಧಿವಂತಿಕೆಯನ್ನು ನೀವು ಉಪಯೋಗಿಸಬೇಕಾಗತ್ತೆ. ಹಾಗೆ ಈ ಗ್ರಹಗತಿಗಳು ಈ ದಿನ ನಿಮಗೆ ಮಿಶ್ರ ಫಲವನ್ನು ತೋರಿಸ್ತಾ ಇದೆ. ಹಾಗಾಗಿನೇ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿಯೂ ಕೂಡ ಕೆಲವೊಂದು ಕೆಲಸಗಳನ್ನು ಮಾಡಬೇಕಾಗತ್ತೆ. ಇದು ಒತ್ತಡಕ್ಕೆ ಮಾಡುವಂಥ ಕೆಲಸ, ಇದು ದಾಕ್ಷಿಣ್ಯಕ್ಕೆ ಮಾಡುವಂಥ ಕೆಲಸ. ಹಾಗಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ದಿನ ನಿಮಗೆ ಅಷ್ಟೊಂದು ಆಸಕ್ತಿ ಅನ್ನುವಂಥದ್ದು 100ಕ್ಕೆ 100ರಷ್ಟು ಇರಲ್ಲ. ಇನ್ನು ಸ್ಪರ್ಧೆ ಉಂಟಾಗುವಂಥದ್ದು, ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳು ಮೇಲುಗೈ ಸಾಧಿಸುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲೂ ಈ ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಇರುತ್ತೆ. ಜೊತೆಗೆ ನಿಮ್ಮ ಹಿತಶತ್ರುಗಳ ಕಾಟ ಬೇರೆ ಈ ದಿನ. ಅದಕ್ಕಾಗಿಯೇ ಈ ದಿನದ ಜೀವನದಲ್ಲೇ ನೀವು ಕೆಲವೊಂದು ಬದಲಾವಣೆಗಳನ್ನು ತಂದುಕೊಳ್ಳಬೇಕು ಅನ್ನುವಂಥ ಆಲೋಚನೆ ಕೂಡ ಇರುತ್ತೆ. ಆದರೆ ಈ ಆಲೋಚನೆಗಳಿಗೆ ಈ ದಿನ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಶಕ್ತಿ ಇಲ್ಲ.
ಅದಕ್ಕಾಗಿಯೇ ಅಂಥದ್ದನ್ನು ಮುಂದೂಡುವಂಥದ್ದು ಉತ್ತಮ. ಇನ್ನು ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲೂ ಕೂಡ ತುಂಬ ವಿಳಂಬ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ನಿಮ್ಮ ಬಂಧುಗಳು ಮಿತ್ರರು ನಿಮ್ಮ ಸಹಾಯಕ್ಕೆ ನಿಲ್ಲಲ್ಲ, ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲ್ಲ, ನಿಮ್ಮ ಕಷ್ಟ ಸುಖಕ್ಕೆ ಭಾಗಿಯಾಗುವಂಥವರು ತೀರಾ ಕಡಿಮೆ ಇರ್ತಾರೆ ಈ ದಿನದಲ್ಲಿ. ಇನ್ನು ಈ ದಿನ ಸ್ವಲ್ಪ ಪರಿಸ್ಥಿತಿ ಗೊಂದಲಮಯವಾಗಿರೋದ್ರಿಂದ ಒಂದು ಸ್ಪಷ್ಟತೆ ಬರುವವರೆಗೆ ನೀವು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ದರ್ಶನ ಮಾಡಿಕೊಳ್ಳಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸ್ವಲ್ಪ ನಿರುತ್ಸಾಹದ ದಿನ. ಎಲ್ಲೋ ಒಂದು ಕಡೆ ನಿಮ್ಮ ಉತ್ಸಾಹವನ್ನು ನೀವೇ ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಅತಿಯಾದ ನಿರೀಕ್ಷೆ ಇರ್ಬೋದು, ಅಥವಾ ನಿಮ್ಮ ಸ್ನೇಹಿತರ ಆಯ್ಕೆ ಇರ್ಬೋದು, ನಿಮ್ಮ ಒಂದು ಗುರಿಯನ್ನು ತಲುಪುವಂಥ ನಿಟ್ಟಿನಲ್ಲಿ ನೀವು ಅನುಸರಿಸುವಂಥ ಮಾರ್ಗ ಇರ್ಬೋದು, ಇದು ಅಷ್ಟೊಂದು ಸಮರ್ಥವಾಗಿಲ್ಲ, ಸಮರ್ಪಕವಾಗಿಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಮಿಶ್ರ ಫಲಗಳ ಜೊತೆಗೆ ನಿರಾಸೆ ಕೂಡ ಇರುತ್ತೆ. ಇನ್ನು ಉತ್ತಮವಾದಂಥ ಸಂಬಂಧದಿಂದ ಅಲ್ಪ ಸ್ವಲ್ಪ ನೆಮ್ಮದಿ ಸಿಕ್ಕುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಗೆಳೆಯರನ್ನಾಗಲಿ ಬಂಧುಗಳನ್ನಾಗಲಿ ನಿಮ್ಮ ಒಂದು ವ್ಯಾಪಾರದಲ್ಲಿ ಪಾರ್ಟ್ನರನ್ನಾಗಲಿ ಆಯ್ಕೆ ಮಾಡಿಕೊಳ್ಳುವಂಥ ವಿಚಾರದಲ್ಲಿ ಮಾತ್ರ ಈ ದಿನ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಆರೋಗ್ಯದ ಕಡೆ ಕೂಡ ನೀವು ಗಮನ ಹರಿಸಬೇಕಾಗತ್ತೆ. ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ತೀವ್ರವಾದಂಥ ನಿಗಾ ಬೇಕು. ಇನ್ನು ಪ್ರಯಾಣ ಮಾಡಬೇಕಾದಂಥ ಸಂದರ್ಭ ಬರಬಹುದು, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನದಲ್ಲಿ ಹೊಸ ವ್ಯವಹಾರಗಳನ್ನು ಆರಂಭ ಮಾಡಬೇಕು, ಅಥವಾ ಇರುವಂಥ ವ್ಯಾಪಾರವನ್ನು ವಿಸ್ತರಣೆ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹೂಡಬೇಕು ಅನ್ನುವಂಥ ವಿಚಾರಗಳೇನಾದರೂ ಇದ್ದರೆ ಅದಕ್ಕೆ ಒತ್ತಡದಿಂದ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಬರಬಹುದು. ಆತುರಾತುರವಾಗಿ ಈ ದಿನ ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಒಂದಲ್ಲ ಎರಡು ಸಲ ಆಲೋಚನೆ ಮಾಡಿ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಬೇಕಾಗತ್ತೆ. ಯಾರ ಒತ್ತಡಕ್ಕೂ ಕೂಡ ಈ ದಿನ ನೀವು ಬಲಿಪಶು ಆಗಬಾರ್ದು. ಇನ್ನು ಈ ದಿನದಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು ತುಂಬ ಉತ್ತಮ. ಏಕೆಂದರೆ ಈ ದಿನ ನಿಮ್ಮ ಮನಸ್ಸು ತುಂಬ ಚಂಚಲವಾಗಿರುತ್ತೆ. ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಅಷ್ಟೊಂದು ಆಸಕ್ತಿ ಇಲ್ಲ, ಗುರಿ ತಲುಪುವಂಥ ಒಂದು ಹಠ ಕೂಡ ಇಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಮನಸ್ಸನ್ನು ಸ್ವಲ್ಪ ಏಕಾಗ್ರತೆಗೆ ತಂದುಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಏಕೆಂದರೆ ಮಾತಿನಿಂದಲೇ ಅನರ್ಥಗಳು ಸಂಭವಿಸುವಂಥದ್ದು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಮನೋಭಾವನೆಗಿಂತ ಜವಾಬ್ದಾರಿಯೇ ಪ್ರಧಾನ ಅನ್ನುವಂಥದ್ದು ನೆನಪಿನಲ್ಲಿ ಇರಬೇಕು. ಹಾಗಾಗಿ ಬರಿಯ ಮಾತನ್ನಾಡೋದಕ್ಕಿಂತ ಈ ದಿನ ಅಲ್ಪ ಸ್ವಲ್ಪ ಕೆಲಸಗಳಲ್ಲಿ ನಿಮ್ಮತನವನ್ನು ತೋರಿಸುವಂಥದ್ದು, ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯ ವಿವೇಕ ವಿವೇಚನೆ ಬುದ್ಧಿವಂತಿಕೆ ಎಷ್ಟಿದೆ ಅದನ್ನು ನಿಮ್ಮ ಕೆಲಸದಿಂದ ತೋರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಈ ದಿನ ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಹಲವರಿಂದ ಬೆಂಬಲವನ್ನು ಪಡ್ಕೊಳ್ಳುವಂಥದ್ದು, ಇದರಿಂದ ನಿಮ್ಮ ಒಂದು ಪ್ರಯತ್ನದಲ್ಲಿ ಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ಈ ದಿನ ಒಂದು ವಿಶೇಷವಾದಂಥ ಸಾಧನೆಯನ್ನು ಮಾಡುವಂಥ ಅವಕಾಶ ಕೂಡ ನಿಮಗಿದೆ. ಏಕೆಂದರೆ ಮನಸ್ಥಿತಿ ಬಹಳ ಚೆನ್ನಾಗಿದೆ. ಕುಟುಂಬಸ್ಥರ ಬೆಂಬಲ ಈ ದಿನ ನಿಮಗೆ ವಿಶೇಷವಾಗಿ ಇರುತ್ತೆ. ಇನ್ನು ಈ ದಿನ ಕೆಲಸಕ್ಕೆ ಸಂಬಂಧಪಟ್ಟಂತೆ ಅಲ್ಪ ಸ್ವಲ್ಪ ಒತ್ತಡಗಳಿರ್ಬೋದು, ಅದನ್ನು ಕೂಡ ನೀವು ಸಮರ್ಥವಾಗಿ ನಿಭಾಯಿಸ್ತೀರಿ. ಆದರೆ ಈ ಸಂದರ್ಭದಲ್ಲಿ ಸ್ವಲ್ಪ ದೈಹಿಕ ದಣಿವು ಉಂಟಾಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರೊಂದಿಗೆ ಯಾವುದೇ ವಿಚಾರದಲ್ಲೂ ಕೂಡ ವಾದ ವಿವಾದಕ್ಕೆ ಇಳಿಬೇಡಿ. ಘರ್ಷಣೆ ಅನ್ನುವಂಥದ್ದು ಈ ದಿನ ಯಾವುದೇ ಕಾರಣಕ್ಕೂ ಕೂಡ ಬೆಳೀಬಾರದು. ಆ ರೀತಿಯಲ್ಲಿ ನೀವು ಎಚ್ಚರ ವಹಿಸುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಯೋಗ್ಯತೆ ನಿಮ್ಮ ಪ್ರತಿಭೆ ಇದಕ್ಕೆ ತಕ್ಕಂತಹ ಕೆಲವೊಂದು ಅವಕಾಶಗಳು ನಿಮಗೆ ಸಿಕ್ಕುವಂಥದ್ದು ಇದೆ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಮೇಲಧಿಕಾರಿಗಳು ಕೂಡ ಸಂತುಷ್ಟರಾಗ್ತಾರೆ. ಸಹೋದ್ಯೋಗಿಗಳಿಂದ ಕೂಡ ನಿಮಗೆ ಒಳ್ಳೆಯ ಬೆಂಬಲ ಈ ದಿನ ಸಿಕ್ಕತ್ತೆ. ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ನಿಮಗೆ ಅದ್ಭುತವಾದಂತಹ ಅನುಭವ. ಏಕೆಂದರೆ ಹಲವಾರು ದಿನಗಳಿಂದ ಇದ್ದಂತಹ ಒಂದು ಭಿನ್ನಾಭಿಪ್ರಾಯ ಈ ದಿನ ಬಗೆಹರಿಯುವಂಥದ್ದು, ಜೊತೆಗೆ ಸಂಯಮದಿಂದ ವರ್ತಿಸಿದ್ರೆ ಎಂಥ ಕಾರ್ಯ ಕೂಡ ಸಿದ್ಧಿಯಾಗತ್ತೆ ಅನ್ನುವಂಥ ಸತ್ಯ ಈ ದಿನ ನಿಮಗೆ ಗೊತ್ತಾಗುವಂಥದ್ದು ಇದೆ. ಒಟ್ಟಾರೆ ಈ ದಿನದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಉತ್ತಮವಾದಂಥ ಫಲಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ.
ಹಾಗೆ ಈ ಹೊಸದಾಗಿ ಪರಿಚಯ ಆಗಿರುವಂಥವರ ಮೇಲೆ ಅತಿಯಾದ ಆತ್ಮವಿಶ್ವಾಸವನ್ನು ಇಟ್ಕೊಳ್ಬೇಡಿ. ವಿಶ್ವಾಸ ಅನ್ನುವಂಥದ್ದು ಎಷ್ಟು ಬೇಕೋ ಅಷ್ಟಕ್ಕೆ ಇರಬೇಕು. ಒಂದು ಚೌಕಟ್ಟಿನೊಳಗೆ ನೀವು ವ್ಯವಹರಿಸಬೇಕಾಗತ್ತೆ. ಇದೊಂದರ ಕಡೆ ನೀವು ಗಮನ ಕೊಡಿ. ಉಳಿದದ್ದೆಲ್ಲವೂ ಕೂಡ ನಿಮ್ಮ ಪರವಾಗಿರುತ್ತೆ, ಅನುಕೂಲಕರವಾಗಿರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ, ಲಾಭದಾಯಕವಾದಂಥ ದಿನ. ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ನಿಮ್ಮ ಪ್ರಯಾಣದಲ್ಲಿ ಈ ದಿನ ನಿಮಗೆ ಲಾಭವನ್ನು ನಿರೀಕ್ಷೆ ಮಾಡುವಂಥ ಸಂದರ್ಭಗಳು ತುಂಬ ಇದೆ. ಹಾಗೆ ಮನೆಯ ವಾತಾವರಣ ಕೂಡ ತುಂಬ ಶಾಂತಿಯುತವಾಗಿದೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಪೂರಕವಾಗಿರುವಂಥ ವಾತಾವರಣ. ಹಾಗಾಗಿ ಕುಟುಂಬಸ್ಥರಿಂದಲೇ ಈ ದಿನ ನಿಮಗೆ ಹೆಚ್ಚಿನ ನೆರವು ಸಿಕ್ಕುವಂಥದ್ದು ಇದೆ. ಮನೆಯ ಒಳಗೆ ಈ ದಿನ ನಿಮಗೆ ಒಂದು ಭದ್ರತೆ ಇದೆ. ಮನೆಯ ಹೊರಗೆ ಸ್ವಲ್ಪ ವ್ಯತ್ಯಯಗಳು ಉಂಟಾಗಬಹುದು. ಆದರೂ ಕೂಡ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹೆಚ್ಚು ಆತ್ಮವಿಶ್ವಾಸ ಇರೋದರಿಂದ ಧೈರ್ಯದಿಂದ ಕೆಲಸದಲ್ಲಿ ಮುಂದುವರಿಯುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ನಿಮಗೆ ಹೊಸ ಹೊಸ ಅವಕಾಶಗಳು ಸಿಕ್ಕುವಂಥದ್ದು. ಹಾಗಾಗಿ ಅಂಥ ಅವಕಾಶಗಳನ್ನು ನೀವು ಸಮರ್ಥವಾಗಿ ಸೂಕ್ತವಾಗಿ ಬಳಸ್ಕೊಂಡ್ರೆ ಈ ದಿನ ನಿಮ್ಮ ಉದ್ದೇಶಿತ ಗುರಿಯನ್ನು ತಲುಪಲಿಕ್ಕೆ ಸಹಾಯಕವಾಗುತ್ತೆ. ಇನ್ನು ಈ ದಿನದಲ್ಲಿ ತುಂಬ ಉತ್ಸಾಹ ಇದೆ, ಎನರ್ಜಿ ಲೆವೆಲ್ ಬಹಳ ಚೆನ್ನಾಗಿದೆ. ಅದಕ್ಕಾಗಿಯೇ ಹೊಸ ಕೆಲಸಗಳನ್ನು, ಅಷ್ಟೇ ಒಂದು ಸಾಹಸದ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ಈ ದಿನ ನಿಮಗೆ ಮನಸ್ಸು ರೆಡಿಯಾಗಿ ಇರುವಂಥದ್ದು. ಹಾಗಾಗಿಯೇ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸೋಮಾರಿತನ ಅನ್ನುವಂಥದ್ದು ಇರಲ್ಲ. ಇನ್ನು ಈ ದಿನ ಸ್ತ್ರೀಯರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ವ್ಯವಹರಿಸಬೇಕಾಗತ್ತೆ. ಅವರ ಜೊತೆ ಮಾಡುವಂಥ ಲೇವಾದೇವಿ ವ್ಯವಹಾರ ಆಗಲಿ ಅಥವಾ ಯಾವುದೇ ರೀತಿಯ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಲ್ಲಾಗಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಏಕೆಂದರೆ ಒಂದು ಸಣ್ಣ ವಿಚಾರ ಕೂಡ ವಿಪರೀತಕ್ಕೆ ಹೋಗುವಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮಗೆ ತೃಪ್ತಿ ಮತ್ತು ಸಂತೋಷ ಎಲ್ಲಿ ಸಿಕ್ಕತ್ತೆ, ಹೇಗೆ ಸಿಕ್ಕತ್ತೆ ಅನ್ನುವಂಥದ್ದನ್ನು ನೀವು ಗುರುತಿಸ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಏಕೆಂದರೆ ಪ್ರತಿ ಕೆಲಸದಲ್ಲೂ ಕೂಡ ನಿಮಗೆ ಸಮಾಧಾನ ಅನ್ನುವಂಥದ್ದು, ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ತುಂಬ ಮುಖ್ಯವಾಗಿ ಬೇಕಾಗತ್ತೆ. ಆ ಒಂದು ವಿಚಾರಕ್ಕೆ ಈ ದಿನ ನೀವು ಹಂಬಲಿಸುವಂಥದ್ದು, ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಪಡುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಉತ್ಸಾಹದ ಜೊತೆಗೆ ಪ್ರಗತಿಯನ್ನು ತರುವಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ದೈವಾನುಕೂಲ ಕಡಿಮೆ ಇದೆ. ಜೊತೆಗೆ ಆತ್ಮವಿಶ್ವಾಸದ ಮಟ್ಟ ಕೂಡ ತೀರಾ ಕೆಳಮಟ್ಟದಲ್ಲಿರುತ್ತೆ. ಹಾಗಾಗಿನೇ ಕೆಲಸ ಕಾರ್ಯಗಳಲ್ಲಿ ಈ ದಿನ ಆರಂಭಿಕ ಅಡೆತಡೆಗಳು ಜಾಸ್ತಿ, ಫಲಿತಾಂಶಗಳು ನಿಧಾನವಾಗಿ ಬರುವಂಥದ್ದು. ಜೊತೆಗೆ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ನಿರುತ್ಸಾಹ ಇದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಒಂದು ರೀತಿಯ ಕೆಟ್ಟ ಸ್ಪರ್ಧೆ ಇರುವಂಥದ್ದು. ಹಾಗಾಗಿ ನಿಮ್ಮ 99 ಒಳ್ಳೆಯ ಕೆಲಸಗಳು ಕೂಡ ಈ ದಿನ ಗುರುತಿಸಲ್ಪಡಲ್ಲ. ಆದರೆ ಒಂದೇ ಒಂದು ಆಗಿರುವಂಥ ಸಣ್ಣ ತಪ್ಪು ಈ ದಿನ ಹೈಲೈಟ್ ಆಗುವಂಥ ಸಾಧ್ಯತೆ ಇದೆ. ಇದರಿಂದ ನಿಮ್ಮ ಕೆಲಸದಲ್ಲಿ, ನಿಮ್ಮ ಒಂದು ಚಟುವಟಿಕೆಗಳಲ್ಲೇ ನಿರುತ್ಸಾಹ ಉಂಟಾಗುವಂಥ ಸಂದರ್ಭ ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಹೊಂದಾಣಿಕೆಯ ಮೇಲೆ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಹಣಕಾಸಿನ ಯೋಜನೆಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗತ್ತೆ. ಏಕೆಂದರೆ ಅಸ್ತವ್ಯಸ್ತವಾಗಿರುವಂಥ ಯೋಜನೆಗಳಿಗಾಗಿ ಈ ದಿನ ನೀವು ಮನಸ್ಸು ಮಾಡಿಬಿಟ್ರೆ, ಅಲ್ಲಿ ನಿಮ್ಮ ಒಂದು ತೀರ್ಮಾನವನ್ನು ಸರಿ ಅಂತ ಹೇಳಿಬಿಟ್ರೆ ಅದರಿಂದ ತೀರಾ ಅನರ್ಥಗಳು ಉಂಟಾಗುತ್ತೆ, ತುಂಬ ನಷ್ಟ ಉಂಟಾಗುತ್ತೆ. ಹಾಗಾಗಿ ಈ ಯೋಜನೆ ಅನ್ನುವಂಥದ್ದನ್ನು ಸರಿಯಾಗಿ ರೂಪಿಸಬೇಕಾಗತ್ತೆ ಈ ದಿನ. ಅದಕ್ಕಾಗಿ ಅನುಭವಸ್ಥರ ಸಲಹೆಯನ್ನು ಪಡ್ಕೊಳ್ಳಿ, ಹಿರಿಯರ ಮಾರ್ಗದರ್ಶನ ಪಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ಅನಾವಶ್ಯಕವಾದಂತಹ ಒಂದು ಪ್ರಯಾಣ ಇರ್ಬೋದು. ಇದು ಅವಶ್ಯಕತೆ ಇಲ್ಲ, ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಒಂದು ಸಣ್ಣ ತಪ್ಪಿನ ತೀರ್ಮಾನ ಏನಿದೆ, ಇದರಿಂದ ಅನಾವಶ್ಯಕವಾದಂತಹ ಒಂದು ಓಡಾಟ ಇರುತ್ತೆ, ಖರ್ಚು ಜಾಸ್ತಿ ಆಗುತ್ತೆ, ದೈಹಿಕ ಆಲಸ್ಯ ಉಂಟಾಗುವಂಥದ್ದು. ಜೊತೆಗೆ ಈ ಅನಾರೋಗ್ಯ ಪರಿಸ್ಥಿತಿ ಕೂಡ ಈ ದಿನ ಉದ್ಭವಿಸುವಂಥ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದು ಅಗತ್ಯ ಇದೆ ಆ ಕೆಲಸವನ್ನು ಮಾತ್ರ ಮಾಡುವಂಥದ್ದನ್ನು ಈ ದಿನ ಆಯ್ಕೆ ಮಾಡಿಕೊಳ್ಳಿ, ಪ್ರಿಯಾರಿಟೈಸ್ ಮಾಡಿಕೊಳ್ಳಿ ಕೆಲಸಗಳನ್ನು, ಒಳ್ಳೆಯದಾಗತ್ತೆ.
ಇನ್ನು ಈ ದಿನ ನೀವು ಭಿನ್ನಾಭಿಪ್ರಾಯಗಳು ಹೆಚ್ಚಾಗದಂತೆ ನೋಡಿಕೊಳ್ಬೇಕು. ಯಾವುದೇ ವಿಚಾರದಲ್ಲಾಗದೆ, ಯಾವುದೇ ಸನ್ನಿವೇಶದಲ್ಲಾಗಲಿ, ಅದು ಮನೆಯ ಒಳಗಿರ್ಬೋದು, ಮನೆಯ ಹೊರಗಿರ್ಬೋದು, ನಿಮ್ಮ ಉದ್ಯೋಗದಲ್ಲೋ, ವ್ಯಾಪಾರದಲ್ಲೋ ಅಥವಾ ಪ್ರಯಾಣದ ಸಂದರ್ಭದಲ್ಲೋ ಈ ದಿನ ತುಂಬ ತಾಳ್ಮೆಯಿಂದ ಇರಬೇಕು, ಸಂಯಮದಿಂದ ಇರಬೇಕಾಗತ್ತೆ. ನಿಮ್ಮ ತಾಪವನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ನರಸಿಂಹ ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಶ್ರಮದಾಯಕವಾಗಿರುವಂಥ ದಿನ. ಅಂದರೆ ಒಂದು ಪುಟ್ಟ ಕೆಲಸವನ್ನು ಮಾಡಲಿಕ್ಕೂ ಕೂಡ ಈ ದಿನ ನೀವು ತುಂಬ ಪ್ರಯಾಸ ಪಡಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒತ್ತಡಗಳು ಜಾಸ್ತಿ ಆಗುತ್ತೆ. ಜೊತೆಗೆ ಈ ಕೆಲಸ ಮುಂದುವರಿಲಿಲ್ಲ, ಕೆಲಸ ಪೂರ್ಣ ಆಗಲಿಲ್ವಲ್ಲ ಅನ್ನುವಂಥ ಚಿಂತೆ ಕೂಡ ನಿಮ್ಮನ್ನು ಕಾಡುತ್ತೆ. ಹಾಗಾಗಿ ಒಂದು ಕೆಲಸದಿಂದ ಆಗುವಂಥ ಸೋಲು ಮತ್ತೊಂದು ಕೆಲಸಕ್ಕೆ ನಿರಾಸೆಯನ್ನು ತರಿಸುವಂಥದ್ದು. ಹಾಗಾಗಿನೇ ಈ ದಿನ ಯಾವುದೇ ಒಂದು ಅವಕಾಶಗಳು ಬಂದರೂ ಕೂಡ ಅದನ್ನು ಗರಿಷ್ಠ ಪ್ರಮಾಣದಲ್ಲಿ ಉಪಯೋಗಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಈ ಸಂದರ್ಭವನ್ನು ನೀವು ಎನ್ಕ್ಯಾಶ್ ಮಾಡಿಕೊಳ್ಬೇಕು. ಅದಕ್ಕಾಗಿ ಬಂಧುಗಳ ಅಥವಾ ಮಿತ್ರರ, ಕುಟುಂಬಸ್ಥರ ಹಾಗೆ ಅಪರಿಚಿತರ ಸಹಾಯವನ್ನು ಕೇಳೋದ್ರಲ್ಲೂ ಕೂಡ ಈ ದಿನ ಹಿಂದೆ ಮುಂದೆ ನೋಡಬೇಡಿ. ಆದರೆ ಈ ಸಹಾಯ ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಅವರನ್ನೇ ಅತಿಯಾಗಿ ಅವಲಂಬಿಸುವಂಥದ್ದು ಒಳ್ಳೆಯದಲ್ಲ. ಹಾಗಾಗಿ ಈ ಡಿಪೆಂಡೆನ್ಸಿ ಅನ್ನುವಂಥದ್ದೇ ಈ ದಿನ ನಿಮಗೆ ಮುಳುವಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಎಚ್ಚರಿಕೆ. ಇನ್ನು ಕೆಲವೊಂದು ಸನ್ನಿವೇಶಗಳು ನಿಮಗೆ ಬಿಸಿ ತುಪ್ಪದಂತೆ ಇರುವಂಥದ್ದು. ತುಪ್ಪ ನೀವು ನುಂಗಲಿಕ್ಕೂ ಸಾಧ್ಯ ಆಗಲ್ಲ, ಹಾಗೆ ಉಗುಳಲಿಕ್ಕೂ ಕೂಡ ಮನಸ್ಸಿರಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಈ ದಿನ ಅಡಕತ್ತರಿಯಲ್ಲಿ ಸಿಕ್ಕಿ ಹಾಕಿಕೊಂಡಂತೆ ಇರುತ್ತೆ. ಹಾಗೆ ಈ ದಿನ ಅತಿಯಾದ ಆತ್ಮವಿಶ್ವಾಸ ಇರೋದರಿಂದಲೇ ಕೆಲವೊಂದು ಕೆಲಸಗಳನ್ನು ನೀವು ಮಾಡಬಲ್ಲೆ ಅನ್ನುವಂಥ ವಿಶ್ವಾಸ ತುಂಬ ಇರುತ್ತೆ. ಆದರೆ ಅದರಿಂದ ಹಿನ್ನಡೆ ಆಗತ್ತೆ ಅನ್ನುವಂಥದ್ದು ಕೂಡ ನಿಮ್ಮ ಗಮನದಲ್ಲಿ ಇರಬೇಕಾಗತ್ತೆ. ಹಾಗಾಗಿನೇ ಈ ಸೋಲು ಗೆಲುವು ಅನ್ನುವಂಥದ್ದು ಎರಡರ ಸಮ್ಮಿಶ್ರಣದ ರೀತಿಯಲ್ಲಿ ನೀವು ಈ ದಿನ ಇರಬೇಕು. ಬರುವಂಥ ಸನ್ನಿವೇಶವನ್ನಾಗಲಿ ಫಲಿತಾಂಶವನ್ನಾಗಲಿ ನೀವು ಪಾಸಿಟಿವ್ ಆಗಿಯೇ ಸ್ವೀಕರಿಸಬೇಕಾಗತ್ತೆ. ಹಾಗಾಗಿ ಈ ಧನಾತ್ಮಕತೆ ಅನ್ನುವಂಥದ್ದು ತುಂಬ ಅವಶ್ಯಕವಾಗಿರುವಂಥ ವಿಚಾರ ಈ ದಿನ. ಇನ್ನು ಈ ದಿನ ಕುಟುಂಬಸ್ಥರ ಜೊತೆಯಲ್ಲಿ ದೇವಾಲಯ ದರ್ಶನ ಮಾಡುವಂಥ ಅವಕಾಶ ಕೂಡ ಇದೆ. ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಹೊಂದಲಿಕ್ಕೆ ಒಳ್ಳೆಯ ಸಂದರ್ಭ ಕೂಡ ಇದೆ. ಆದರೆ ಮನಸ್ಸು ಮಾಡಬೇಕಷ್ಟೇ. ಯಾವುದೋ ಒಂದೆರಡು ವಿಚಾರಗಳಲ್ಲಿ ಮಾತ್ರ ಈ ದಿನ ನಿಮ್ಮ ಮನಸ್ಸು ತುಂಬ ಖುಷಿಯಾಗಿರುತ್ತೆ. ಆದರೆ ಅದು ತಾತ್ಕಾಲಿಕವಾದಂಥ ಸುಖಕ್ಕೆ ನೀವು ಮಾರು ಹೋಗುವಂಥ ಮನಸ್ಥಿತಿ ಇರುತ್ತೆ. ಹಾಗಾಗಿ ಹೊಡೆದರೆ ಭಂಡಾರ ಹೊಡಿಬೇಕು ಅನ್ನುವಂಥ ಒಂದು ಮನಸ್ಥಿತಿ ನಿಮ್ಮದಾಗಿರಬೇಕು. ಅಂದರೆ ದೊಡ್ಡ ಮಟ್ಟದಲ್ಲಿ ಆಲೋಚನೆ ಮಾಡಬೇಕು, ದೊಡ್ಡ ಮಟ್ಟದ ಪ್ರತಿಫಲವನ್ನು ಪಡ್ಕೊಳ್ಳುವಂಥ ಒಂದು ಹಂಬಲ ಇರಬೇಕು. ಆಗ ಯಶಸ್ಸು ಸಿಕ್ಕತ್ತೆ, ನಿಮ್ಮ ಕನಸು ನನಸಾಗತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ಹೊಸ ಹೊಸ ಅವಕಾಶಗಳನ್ನು ಪಡ್ಕೊಳ್ಳುವಂಥ ದಿನ. ಹೊಸಬರ ಪರಿಚಯ ಆಗುತ್ತೆ, ಹೊಸ ದಾರಿ ನಿಮಗೆ ಗೋಚರವಾಗುತ್ತೆ. ಹಾಗೆ ಈ ದಿನ ಒಂದು ಸಮಸ್ಯೆಯ ನಿವಾರಣೆಗೆ ನೀವು ಹೊಸ ಒಂದು ತಾಂತ್ರಿಕತೆಯನ್ನು ಅಳವಡಿಸಿಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನ ನಿಮಗೆ ತುಂಬ ಸಂತೋಷದ ಜೊತೆಗೆ ಒಳ್ಳೆಯ ಒಂದು ಫಲಿತಾಂಶವನ್ನು ಕೂಡ ತರುತ್ತೆ. ಇನ್ನು ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಆಗ್ಬೋದು. ಆದರೂ ಕೂಡ ಈ ದಿನ ನಿಮಗೆ ತುಂಬ ತಾಳ್ಮೆ ಇದೆ, ತುಂಬ ಪೇಷನ್ಸ್ ಇದೆ. ಅದಕ್ಕಾಗಿಯೇ ಹಿಡಿದ ಕೆಲಸಗಳನ್ನು ನೀವು ಮುಂದುವರಿಸುವಂಥ ಒಂದು ಛಲದ ಸ್ವಭಾವ ಇರುವಂಥದ್ದು. ಹಾಗೆ ಕೆಲವರ ಪ್ರೇರೇಪಣೆಯ ಮಾತುಗಳು ಕೂಡ ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ಇರಿಸುತ್ತೆ. ಅಂದರೆ ನಿಮ್ಮ ಇನ್ವಾಲ್ವ್ಮೆಂಟ್ 100ಕ್ಕೆ 100ರಷ್ಟು ಇರುತ್ತೆ. ಹಾಗೆ ಈ ದಿನ ಬೇರೆಯವರನ್ನು ನೀವು ಹೊಗಳುವಂಥದ್ದಾಗಲಿ, ಬೇರೆಯವರ ಒಂದು ಮುಖಸ್ತುತಿ ಮಾಡುವಂಥದ್ದು ಅಥವಾ ಅವರ ಒಂದು ವಿಶ್ವಾಸವನ್ನು ಗಳಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಈ ದಿನ ಕೆಲವೊಂದು ಕೆಲಸಗಳನ್ನು ಮಾಡುವಂಥ ಉತ್ಸಾಹದಲ್ಲೂ ಇರ್ತೀರಿ. ನಿಮಗೆ ಇಷ್ಟ ಇದೆಯೋ ಇಲ್ಲವೋ ಬೇರೆಯವರಿಗಾಗಿ ಅಂಥ ಕೆಲಸವನ್ನು ಮಾಡುವಂಥದ್ದು ಈ ದಿನ ಇರುತ್ತೆ. ಆದರೆ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ಈ ದಿನದಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಹವ್ಯಾಸ ಇದ್ದರೆ ಅದರಿಂದ ನಿಮಗೆ ಉತ್ತಮವಾದಂಥ ಒಂದು ಹೆಸರು ಬರುತ್ತೆ, ಜೊತೆಗೆ ಲಾಭ ಕೂಡ ಇದೆ. ಹಾಗಾಗಿ ಅಂಥ ಹವ್ಯಾಸ ಏನಿದೆ, ಹಾಬಿ ಏನಿದೆ, ಅದನ್ನು ಈ ದಿನ ನೀವು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ.
ಇನ್ನು ಈ ದಿನ ಮನೆಯವರ ಜೊತೆಯಲ್ಲಿ ಸ್ವಲ್ಪ ಸಂಯಮದಿಂದ ವರ್ತಿಸಬೇಕಾಗತ್ತೆ. ನೀವು ಆಡುವಂಥ ಮಾತಾಗಲಿ, ಬಳಸುವಂಥ ಈ ಶಬ್ದಗಳಾಗಲಿ ಬೇರೆಯವರ ಮನಸ್ಸನ್ನು ನೋಯಿಸಬಾರ್ದು. ಆ ರೀತಿಯಲ್ಲಿ ಈ ದಿನ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು, ಸ್ವಲ್ಪ ಸೆನ್ಸಿಟಿವ್ ಆಗಿ ಇರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಈ ಹಣಕಾಸಿನ ವಿಚಾರ, ವ್ಯಾಪಾರ ವ್ಯವಹಾರಗಳ ವಿಚಾರದಲ್ಲಿ ಸ್ವಲ್ಪ ಗೊಂದಲಮಯವಾಗಿರುವಂಥ ಪರಿಸ್ಥಿತಿ ಇರುತ್ತೆ. ನಿಮಗೆ ಒಂದು ಕ್ಲಾರಿಟಿ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಈ ದಿನ ನೀವು ಒಂದಲ್ಲ 2 ಸಲ ಆಲೋಚನೆ ಮಾಡಿ, ಯಾವ ವಿಚಾರದಲ್ಲಿ ನಿಮಗೆ ಪ್ರಬುದ್ಧತೆ ಇದೆ, ಯಾವುದರಲ್ಲಿ ಅನುಭವ ಇದೆ, ಯಾವುದನ್ನು ಮಾಡಿದ್ರೆ ನಿಮಗೆ ಹೆಚ್ಚಿನ ಲಾಭ ಸಿಕ್ಕತ್ತೆ, ಮನಸ್ಸಿಗೆ ಸಂತೋಷ ಸಿಕ್ಕತ್ತೆ, ಇಂಥದ್ದನ್ನು ನೀವು ಆಮೂಲಾಗ್ರವಾಗಿ ನೋಡ್ಕೊಳ್ಬೇಕಾಗತ್ತೆ. ನಿಮ್ಮನ್ನು ನೀವು ಸ್ವಲ್ಪ ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ನಾಳೆ ಕೈಗೊಳ್ಳಬೇಕಾದಂಥ ಕೆಲಸ ಕಾರ್ಯಗಳಲ್ಲಿ ಈ ದಿನವೇ ತೀರ್ಮಾನ ತೆಗೆದುಕೊಳ್ಳುವಂಥ ಒಂದು ಸನ್ನಿವೇಶ ಕೂಡ ಒದಗಿ ಬರುತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. ಇದು ಧನಸ್ಥಾನದಲ್ಲಿ ಚಂದ್ರ ಇದ್ದಾಗ ಹಣಕಾಸಿನ ವ್ಯವಹಾರಗಳಲ್ಲಿ ಈ ದಿನ ತೀವ್ರ ನಿರಾಸೆ ಉಂಟಾಗುತ್ತೆ, ತೀವ್ರ ಹಿನ್ನಡೆ ಉಂಟಾಗುತ್ತೆ. ಅದಕ್ಕಾಗಿಯೇ ವ್ಯಾಪಾರಸ್ಥರು, ವ್ಯವಹಾರಸ್ಥರು ಈ ದಿನ ದೊಡ್ಡ ಮಟ್ಟದ ಆಲೋಚನೆಗಳನ್ನಾಗಲಿ, ದೊಡ್ಡ ಬಂಡವಾಳ ಹೂಡಿ ಏನೋ ಒಂದು ದೊಡ್ಡ ಲಾಭವನ್ನು ಪಡ್ಕೊಳ್ಳುವಂಥ ಒಂದು ದೊಡ್ಡ ಆಸೆಯನ್ನಾಗಲಿ ಇಟ್ಕೊಳ್ಬೇಡಿ. ಏಕೆಂದರೆ ಈ ದಿನ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಅಷ್ಟೊಂದು ಪ್ರಾಕ್ಟಿಕಲ್ ಆಗಿ ಇರಲ್ಲ. ಹಾಗಾಗಿನೇ ಈ ದಿನ ತಜ್ಞರ ನೆರವನ್ನು ಪಡ್ಕೊಳ್ಳುವಂಥದ್ದು, ಹಾಗೆ ಅನುಭವಸ್ಥರ ಮಾರ್ಗದರ್ಶನದಲ್ಲಿ ಮುಂದುವರಿಯುವಂಥದ್ದು ಉತ್ತಮ. ಆಗ ಮಾತ್ರ ಹಣಕಾಸಿನ ವ್ಯವಹಾರಗಳನ್ನು ಮುಂದುವರಿಸಿ, ಇಲ್ಲಾಂದರೆ ಈ ದಿನ ಸ್ವಲ್ಪ ತಟಸ್ಥರಾಗಿ ಉಳಿಯುವಂಥದ್ದು ಉತ್ತಮ. ಇನ್ನು ಈ ದಿನ ವ್ಯವಹಾರದಲ್ಲಿ ಪ್ರತಿಷ್ಠಿತ ವ್ಯಕ್ತಿಯೊಬ್ಬರ ಪರಿಚಯ ಆಗುವಂಥದ್ದು ಕೂಡ ಇದೆ. ಅದು ಆ ಪರಿಚಯ ನಿಮಗೆ ಬೇಕಾದಂಥ ನೆರವನ್ನು ತಂದು ಕೊಡುತ್ತೆ. ಆದರೆ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ, TOR ಏನಿದೆ, ಇದನ್ನು ಬಹಳ ಸ್ಪಷ್ಟವಾಗಿ ನೀವು ನಿಷ್ಕರ್ಷೆ ಮಾಡಬೇಕಾಗತ್ತೆ. ಅದರಲ್ಲೂ ಅದು ಬರಹದ ರೂಪದಲ್ಲೇ ಇರಬೇಕು. ಮಾತಿನ ರೂಪದಲ್ಲಿರುವಂಥ ಯಾವುದೇ ವ್ಯವಹಾರಕ್ಕೆ ಈ ದಿನ ನೀವು ಒಪ್ಪಿಗೆಯನ್ನು ಕೊಡಬೇಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಹಣಕಾಸಿನ ವಿಚಾರ, ಇಂಥದ್ರಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಎಲ್ಲೋ ಒಂದು ಕಡೆ ನೀವು ಮೋಸ ಹೋಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ಸ್ವಲ್ಪ ಹಠಮಾರಿತನವನ್ನು ಬಿಡಬೇಕು. ಆಗ ಮಾತ್ರ ಹೊಸ ದಾರಿಯನ್ನು ಕಂಡುಕೊಳ್ಳಿಕ್ಕೆ ನಿಮಗೆ ಸ್ಪಷ್ಟವಾದಂಥ ಒಂದು ಆಲೋಚನೆಗಳು ಮೂಡುತ್ತೆ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಒಂದು ಪ್ರಯತ್ನ ನಿಮಗೆ ತೃಪ್ತಿಯನ್ನು ತರಬೇಕು, ಸಂತೃಪ್ತಿಯನ್ನು ತರಬೇಕು. ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ಬಹಳ ಮುಖ್ಯ. ಅಂಥ ಕೆಲಸ ಕಾರ್ಯಗಳನ್ನೇ ಈ ದಿನ ಆಯ್ಕೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಯಾವುದೇ ವಿಚಾರದಲ್ಲೂ ಕೂಡ ಈ ದಿನ ಅತಿರೇಕಕ್ಕೆ ಹೋಗಬೇಡಿ. ಒಂದು ಲಿಮಿಟಲ್ಲೇ ಇರುವಂಥ ಒಂದು ಪ್ರಯತ್ನ ನಿಮ್ಮದಾಗಿರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ತಾಯಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ, ತೃಪ್ತಿಯ ದಿನ. ಹಾಗೆ ಈ ದಿನದ ಕೆಲಸ ಕಾರ್ಯಗಳು ನಿಮ್ಮ ಒಂದು ಕನಸಿನಂತೆ ನಡೆಯುವಂಥದ್ದು, ಕನಸು ನನಸಾಗುವಂಥದ್ದು ಈ ದಿನದಲ್ಲಿ. ಹಾಗೆ ಈ ದಿನ ದೂರದ ಬಂಧುಗಳಿಂದ ಶುಭ ಸಮಾಚಾರ ಕೂಡ ಪಡ್ಕೊಳ್ಳುವಂಥದ್ದು ಇದೆ. ಒಟ್ಟಾರೆ ಮನಸ್ಸಿಗೆ ತುಂಬ ಸಂತೋಷ, ತುಂಬ ಹಿತ ಅನ್ನಿಸುವಂಥ ಒಂದು ವಿದ್ಯಮಾನಗಳೇ ನಿಮಗೆ ಒದಗಿ ಬರುತ್ತೆ. ಹಾಗೆ ಈ ದಿನ ಕೆಲವೊಂದು ಆಕಸ್ಮಿಕವಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭ ಕೂಡ ಇದೆ. ಇದ್ದಕ್ಕಿದ್ದ ಹಾಗೇ ನಿರ್ಧಾರವನ್ನು ನೀವು ಹೇಳಲೇಬೇಕು ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಇರ್ತೀರಿ. ಆದರೆ ಅದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡುವಂಥದ್ದು ಕೂಡ ಇದೆ. ಏಕೆಂದರೆ ಈ ದಿನ ನಿಮ್ಮ ದೂರದೃಷ್ಟಿಯಾಗಲಿ, ನಿಮ್ಮ ವಿವೇಚನೆ ಆಗಲಿ, ನಿಮ್ಮ ಅನುಭವ ಆಗಲಿ ನಿಮ್ಮ ನೆರವಿಗೆ ಬರುತ್ತೆ. ಹಾಗೆ ಈ ದಿನದಲ್ಲಿ ಮನೆಯಲ್ಲಿ ಯಾವುದೇ ರೀತಿಯ ವಿಚಾರದಲ್ಲಾಗಲಿ ಭಿನ್ನಾಭಿಪ್ರಾಯಗಳು ಬರದಂತೆ ನೋಡಿಕೊಳ್ಬೇಕು. ಅದು ಹೆಚ್ಚಾಗಬಾರ್ದು, ಅಲ್ಲಿಗೆ ಅದು ಶಮನ ಆಗಬೇಕು. ಅದಕ್ಕಾಗಿ ನೀವು ಸ್ವಲ್ಪ ಹೊಂದಾಣಿಕೆಯ ಮನೋಭಾವದಿಂದ ಇರುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಕುಟುಂಬಸ್ಥರ ಮಾತು, ಅವರ ನಡತೆ, ಅವರ ನಡವಳಿಕೆ ಈ ದಿನ ನಿಮಗೆ ಇಷ್ಟ ಆಗಲ್ಲ. ಇದರಿಂದ ಸ್ವಲ್ಪ ಕೋಪತಾಪಗಳು ಬರುವಂಥದ್ದು ಇದೆ, ಏನೋ ಒಂದು ಅಸಮಾಧಾನ ಇದೆ. ಅದನ್ನು ಮಾತಿನ ಮೂಲಕ ಹೊರಹಾಕುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮಾತನ್ನು, ನಿಮ್ಮ ಕೋಪವನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ.
ಇನ್ನು ಈ ದಿನದಲ್ಲಿ ಕುಟುಂಬಸ್ಥರಲ್ಲಿ ಇರುವಂಥ ಅನಾರೋಗ್ಯ ಸಮಸ್ಯೆ ಇದು ಕೂಡ ಬಹುವಾಗಿ ನಿಮ್ಮನ್ನು ಒಂದು ರೀತಿಯಲ್ಲಿ ದುಃಖಕ್ಕೆ ಅಥವಾ ಸಮಸ್ಯೆಗೆ ಈಡು ಮಾಡುತ್ತೆ. ಏಕೆಂದರೆ ಅದಕ್ಕಾಗಿ ನೀವು ಮಾಡುವಂಥ ಒಂದು ಪ್ರಯತ್ನ, ಓಡಾಟ, ಖರ್ಚು ವೆಚ್ಚಗಳು ಈ ದಿನ ಸ್ವಲ್ಪ ಹೆಚ್ಚಾಗುವಂಥದ್ದು ಇರುತ್ತೆ. ಆದರೆ ಈ ಪರಿಸ್ಥಿತಿಯಿಂದ ಕಂಗಾಲಾಗಬೇಡಿ. ಕಷ್ಟಪಡದೆ ಇಷ್ಟ ಸಿಕ್ಕಲ್ಲ ಅನ್ನುವಂಥ ಹಿರಿಯರ ಮಾತಿದೆ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಪ್ರಯತ್ನಪೂರ್ವಕವಾಗಿಯೇ ನಿಮ್ಮ ಕೆಲಸಗಳನ್ನು ಮುಂದುವರಿಸಿ. ತೆಗೆದುಕೊಂಡಂಥ ತೀರ್ಮಾನವನ್ನು ಬದಲಾವಣೆ ಮಾಡಬೇಡಿ, ಅದರಿಂದ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಜೊತೆಗೆ ಈ ದಿನ ಮಹಾಲಕ್ಷ್ಮಿಯ ದರ್ಶನ ಕೂಡ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಲಾಭದಾಯಕವಾದಂಥ ದಿನ ಅಲ್ಲ. ಏಕೆಂದರೆ ಕೆಲವೊಂದು ವ್ಯವಹಾರಗಳಿಂದ, ಕೆಲವೊಂದು ಪ್ರಯತ್ನಗಳಿಂದ ಈ ದಿನ ನಿಮಗೆ ತುಂಬ ಹಿನ್ನಡೆ ಉಂಟಾಗುವಂಥದ್ದಿದೆ. ಅದರಲ್ಲೂ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದರಿಂದ ಈ ದಿನ ನಿಮಗೆ ತೃಪ್ತಿ ಅನ್ನುವಂಥದ್ದು ಇರಲ್ಲ. ಎಷ್ಟೇ ಫಲಿತಾಂಶಗಳು ಬರಲಿ, ಯಾವುದೇ ರೀತಿಯ ಸಂತೋಷ ಇರಲಿ, ಅದರಲ್ಲಿ ನಿಮಗೆ ತೃಪ್ತಿ, ಆ ಭಾವ ಕಾಣಿಸಲ್ಲ. ಹಾಗಾಗಿನೇ ಈ ದಿನ ಬೇಕು ಅಂದರೆ ಮತ್ತಷ್ಟು ಬೇಕು ಅನ್ನುವಂಥ ಆಸೆ, ಹಂಬಲ, ಅತಿ ಆಸೆ ಹೆಚ್ಚಾಗಿರುವಂಥ ಸಂದರ್ಭ ಇದೆ. ಇನ್ನು ಈ ದಿನ ನಿಮ್ಮ ಮಾತಿಗೆ ಒಂದು ಮೌಲ್ಯ ಇದೆ, ಬೆಲೆ ಇದೆ. ಆದರೆ ಆ ಮಾತನ್ನು ಈ ದಿನ ನೀವು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಯಾರಿಗಾದರೂ ಪ್ರಾಮಿಸ್ ಮಾಡಿದರೆ, ಯಾರಿಗಾದರೂ ಭರವಸೆಯನ್ನು ಕೊಟ್ಟಿದ್ದರೆ ಅದನ್ನು ಮೊದಲು ಈಡೇರಿಸುವಂಥ ಒಂದು ಪ್ರಯತ್ನ ನಿಮ್ಮದಾಗಬೇಕಾಗತ್ತೆ. ಹಾಗಾಗಿನೇ ಈ ದಿನ ಮಾತಾಡುವಂಥದ್ದು ಬಹಳ ಸುಲಭ, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವಂಥದ್ದು ತುಂಬ ಕಷ್ಟವಾಗುತ್ತೆ. ಆ ಅನುಭವ ನಿಮಗೆ ಈ ದಿನ ಬರುವಂಥದ್ದು ಕೂಡ ಇದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ನಿಮಗೆ ಆಗಿರುವಂಥ ದ್ರೋಹ ಈ ದಿನ ನಿಮಗೆ ತೀವ್ರವಾಗಿ ಬಾಧಿಸುತ್ತೆ. ಅದರ ಬಗ್ಗೆ ಆಲೋಚನೆ ಮಾಡಿದ್ರೆ ಕೂಡ ನಿಮಗೆ ತುಂಬ ದುಃಖ ಉಂಟಾಗುವಂಥ ಸಂದರ್ಭಗಳಿದೆ. ಹಾಗಾಗಿ ನಿಮ್ಮವರೇ ನಿಮಗೆ ಮಾಡಿರುವಂಥ ಒಂದು ಮೋಸ, ಒಂದು ದೋಖ, ಇದು ನಿಮಗೆ ತುಂಬ ನೋವನ್ನು ತರುವಂಥ ವಿಚಾರ. ಬೆನ್ನಿಗೆ ಚೂರಿ ಹಾಕಿರುವಂಥ ಕೆಲವೊಂದು ವಿದ್ಯಮಾನಗಳು ಈ ದಿನ ಮರುಕಳಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೆಚ್ಚಿನ ಸಮಯ ಇಂಥ ಆಲೋಚನೆಗಳಲ್ಲೇ ಇರ್ತೀರಿ. ಇಂಥ ವಿಚಾರಗಳನ್ನೇ ನೀವು ನಿಮ್ಮ ಸಮಾನ ಮನಸ್ಕರ ಜೊತೆಯಲ್ಲಿ ಹಂಚಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ಹೊಸದಾಗಿ ಸ್ನೇಹಿತರ ಪರಿಚಯ ಆಗಿರುವಂಥದ್ದು ಅಷ್ಟೊಂದು ಲಾಭವನ್ನು ತರಲ್ಲ, ನಿಮಗೆ ಅನುಕೂಲ ಇಲ್ಲ. ಅದರಲ್ಲಿ ಅವರ ಸ್ವಾರ್ಥತೆ ಎದ್ದು ಕಾಣಿಸುತ್ತೆ. ಅವರ ಬೇಳೆಯನ್ನು ಬೇಯಿಸಿಕೊಳ್ಳುವಂಥ ಒಂದು ಪ್ರಯತ್ನ ಆಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಮುಗ್ಧತೆಗೆ ಇದು ಕೂಡ ಒಂದು ಕೊಡಲಿ ಪೆಟ್ಟಾಗಿ ಇರುವಂಥದ್ದು. ಹಾಗಾಗಿನೇ ಈ ದಿನ ಸ್ವಲ್ಪ ಜಾಗೃತಿಯಿಂದ ಇರಿ. ವ್ಯವಹಾರಗಳನ್ನು ಸ್ವಲ್ಪ ಸುಗಮವಾಗಿ ಸಾಗಿಸಬೇಕಾಗತ್ತೆ. ಅದಕ್ಕಾಗಿಯೇ ಎಚ್ಚರಿಕೆ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಪರಿಪೂರ್ಣವಾದಂತಹ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆರಂಭಿಕ ಅಡೆತಡೆಗಳಿದ್ದರೂ ಕೂಡ ಅದನ್ನು ಸಮರ್ಥವಾಗಿ ಮುಂದುವರಿಸುವಂಥ ಒಂದು ಧೈರ್ಯ ಇದೆ. ಆತ್ಮವಿಶ್ವಾಸ ಈ ದಿನ ಚೆನ್ನಾಗಿದೆ. ಹಾಗೆ ಈ ದಿನ ಸ್ನೇಹಿತರೊಂದಿಗೆ ನಿಮ್ಮ ಒಂದು ವಿಚಾರಧಾರೆಗಳನ್ನು ಹಂಚಿಕೊಳ್ಳುವಂಥದ್ದು, ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಅವರ ಒಂದು ಸಹಕಾರವನ್ನು ಪಡ್ಕೊಳ್ಳುವಂಥ ಒಂದು ವಿಶೇಷವಾದಂಥ ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿನೇ ಈ ದಿನದ ಪ್ರಯತ್ನದಲ್ಲಿ ನಿಮಗೆ ತುಂಬ ಯಶಸ್ಸಿದೆ. ಇನ್ನು ಈ ದಿನ ರಿಯಲ್ ಎಸ್ಟೇಟ್ನಲ್ಲಿ ವ್ಯವಹಾರ ಮಾಡುವಂಥವರು, ಹಾಗೆ ಭೂಮಿಯಲ್ಲಿ ಈ ದಿನ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಕೈಗೊಳ್ಳುವಂಥವ್ರಿಗೆ ತುಂಬ ಉತ್ತಮವಾದಂಥ ದಿನ, ಒಳ್ಳೆಯ ಅವಕಾಶಗಳಿದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಆನಂದದ ಕ್ಷಣಗಳನ್ನು ಅನುಭವಿಸುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನದಲ್ಲಿ ಮನೆಗೆ ಯಾವುದಾದ್ರೂ ಒಂದು ಹೊಸ ವಸ್ತುವನ್ನು ಖರೀದಿ ಮಾಡಿ ತರುವಂಥ ಸಾಧ್ಯತೆ ಇದೆ. ಅದರಲ್ಲೂ ದೈನಂದಿನ ಜೀವನಕ್ಕೆ ಬೇಕಾಗಿರುವಂಥ ಮನೆ ಮಂದಿಯೆಲ್ಲ ಉಪಯೋಗಿಸುವಂಥ ವಸ್ತು ಈ ದಿನ ಮನೆಗೆ ಬರುವಂಥದ್ದು. ಇದರಿಂದ ನಿಮ್ಮ ಯೋಗವೇ ಬದಲಾವಣೆಯಾಗುತ್ತೆ. ಏಕೆಂದರೆ ಈ ಕುಟುಂಬಕ್ಕಾಗಿ ನೀವು ಮಾಡ್ತಾ ಇರುವಂಥ ಕೆಲಸ ಕಾರ್ಯಗಳಾಗಲಿ ಅಥವಾ ಕುಟುಂಬಸ್ಥರ ಪರವಾಗಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳಾಗಲಿ ನಿಮಗೆ ಒಂದು ಒಳ್ಳೆಯ ಪ್ರಸಿದ್ಧಿಯನ್ನು, ಒಳ್ಳೆಯ ಕೀರ್ತಿಯನ್ನು, ಸ್ಥಾನಮಾನವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ನೀವು ಕಂಪ್ಲೀಟಾಗಿ ಒಂದು ಫ್ಯಾಮಿಲಿ ಪರ್ಸನ್ನಾಗಿ ಇರುವಂಥದ್ದು. ಇನ್ನು ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳ ಕಡೆ ಈ ದಿನ ಗಮನ ನೀಡುವಂಥ ಅಗತ್ಯತೆ ಕೂಡ ಇದೆ. ಇನ್ನು ವ್ಯಾಪಾರದ ಸಲುವಾಗಿ ಮಾಡುವಂಥ ಪ್ರಯಾಣ ನಿಮಗೆ ಶುಭವನ್ನು, ಲಾಭವನ್ನು ಕೂಡ ತರುತ್ತೆ.
ಆದರೆ ಈ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಪೂರ್ವ ಸಿದ್ಧತೆಯ ಕಡೆ ಗಮನ ಕೊಡಿ. ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.